ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಭಾನುವಾರ ತಂದು ನಮ್ಮೊಂದಿಗೆ ಡಾಕ್ಟರ್ ಜ್ಯೋತಿ ನಾಗೇಶ್ ಅವರಿದ್ದಾರೆ. ಅವರು ತಮಗೆಲ್ಲರಿಗೂ ಕೂಡ ತುಂಬಾ ಚಿರಪರಿಚಿತರು. ವೃತ್ತಿಯಲ್ಲಿ ದಂತ ವೈದ್ಯಕೀಯ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಹೊಂದಿದ್ದಾರೆ. ತಮ್ಮ ಪತಿ ಡಾಕ್ಟರ್ ನಾಗೇಶ್ ಅವರೊಡನೆ ಕರ್ನಾಟಕದಾದ್ಯಂತ ಇರುವ ಲಾಡ್ಜ್ಗಳಿಗೆ ಭೇಟಿ ನೀಡಿ ಗೋಷ್ಠಿಗಳಲ್ಲಿ ಭಾಗವಹಿಸಿ ಉಪನ್ಯಾಸ ಮಾಡಿದ್ದಾರೆ. ಇತ್ತೀಚೆಗೆ ತಮ್ಮ ಹೆಚ್ಚಿನ ಸಮಯವನ್ನು ಥಿಯಾಸಫಿ ಪ್ರಚಾರ ಮತ್ತು ಪ್ರಸಾರಕ್ಕೆ ಮೀಸಲಾಗಿಟ್ಟಿದ್ದಾರೆ. ಕಳೆದ 25 ವರ್ಷಗಳಿಂದ ವಿಜಯನಗರ ಲಾಡ್ಜ್ನ ಕಾರ್ಯಕ್ರಮಗಳನ್ನು ತಮ್ಮ ಮನೆಯಲ್ಲಿ ಸಸೂತ್ರವಾಗಿ ನಡೆಯಲು ಅನುವು ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಲಾಡ್ಜ್ಗಳ ಸದಸ್ಯರನ್ನು ಹುರಿದುಂಬಿಸಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಲಾಡ್ಜ್ನ ಬೆಳವಣಿಗೆಗೆ ಡಾಕ್ಟರ್ ನಾಗೇಶ್ ದಂಪತಿಗಳು ತುಂಬಾ ಶ್ರಮಿಸುತ್ತಿದ್ದಾರೆ. ಸೋದರ ದಿವಂಗತ ಸುಕೃಷ್ಣಮೂರ್ತಿ ಅವರು ಸ್ಥಾಪಿಸಿರುವ ಮೆಡಿಟೇಷನ್ ಸ್ಟಡಿ ಸರ್ಕಲ್ನಲ್ಲೂ ಸಹ ಆನ್ಲೈನ್ ನಲ್ಲಿ ಉಪನ್ಯಾಸ ಮಾಡ್ತಾ ಇದ್ದಾರೆ. ಪ್ರತಿ ಶುಕ್ರವಾರ ಸಿಟಿ ಲಾಡ್ಜ್ನಲ್ಲಿ ನಡೆಯುವ ರೋಗೋಪಶಮನ ಕಾರ್ಯದಲ್ಲಿ ಭಾಗವಹಿಸಿ ನಂತರ ಥಿಯಾಸಫಿ ಗ್ರಂಥಗಳ ಅಧ್ಯಯನ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದಾರೆ. ಎಂಥ ಕ್ಲಿಷ್ಟ ವಿಷಯಗಳನ್ನಾದರೂ ನಮಗೆ ಅರ್ಥವಾಗುವಂತೆ ವಿವರಿಸಬಲ್ಲರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಶುರು ಮಾಡೋಣ ಸರ್. ಶುರು ಮಾಡಿ. ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ವಿಷಯ ಬದುಕುವ ಕಲೆ. ಎಲ್ಲಾ ಕಲೆಗಳಿಗಿಂತ ಹೆಚ್ಚಿನದಾದ ಕಲೆ, ಕಿರಿದಾದ ಕಲೆ, ಮಹತ್ವಪೂರ್ಣವಾದಂತಹ ಕಲೆ ಬದುಕುವ ಕಲೆ. ಇದನ್ನ ಹೇಳಿರುವಂತಹವ್ರು ಯಾರಪ್ಪ ಅಂದ್ರೆ ವಿಶ್ವಗುರು ಎಂದು ಗುರುತಿಸಲ್ಪಟ್ಟಿದ್ದಂತಹ ಜೆ ಕೃಷ್ಣಮೂರ್ತಿ ಅವರು. ಆಧ್ಯಾತ್ಮ ಗುರು ಅಂತಲೇ ಅನಿಬೆಸೆಂಟ್ರಿಂದ ಗುರುತಿಸಲ್ಪಟ್ಟಿದ್ರು ವಿಶ್ವಗುರು ಅಂತ. ಅವರು ಹೇಳಿರ್ತಕ್ಕಂತಹ ಮಾತು ಇದು. ಜೀವನ ಒಂದು ಅದ್ಭುತವಾದಂತಹ ಕಲಾ ಪ್ರಕಾರ. ಜೀವನವನ್ನ ನಾವು ಹೇಗೆ ಜೀವಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಪ್ರತಿನಿತ್ಯದ ವಿದ್ಯಮಾನಗಳನ್ನ ನಾವು ಗಮನಿಸ್ತಾ ಹೋದ್ರೆ ದಿನದಲ್ಲಿ ಎಷ್ಟು ಸಮಯವನ್ನ ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ, ಸರಿಯಾದ ರೀತಿಯಲ್ಲಿ ಬಳಸ್ತಾ ಇದ್ದೇವೆ, ಅಥವಾ ಎಷ್ಟು ಸಮಯವನ್ನ ನಾವು ವ್ಯರ್ಥ ಮಾಡ್ತಾ ಇದ್ದೇವೆ, ಅದನ್ನ ನಾವು ಎಂದಾದ್ರೂ ಗಮನಿಸಿದ್ದೇವಾ? ಎಷ್ಟೋ ಸಾರಿ ನಾವು ಖಂಡಿತವಾಗ್ಲೂ ಗಮನಿಸಿಲ್ಲ ಅಂತಾನೆ ಅನ್ಕೊಳ್ಬೇಕು. ಬದುಕು ನಾವು ನಿಜವಾಗ್ಲೂ ಬದುಕ್ತಾ ಇದ್ದೇವಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ನಮ್ಮ ಬದುಕು ಯಾಂತ್ರಿಕ ಬದುಕಾಗಿದೆ, ವ್ಯಾವಹಾರಿಕ ಬದುಕಾಗಿದೆ. ನಮ್ಮ ಆತ್ಮ ವಿಕಾಸಕ್ಕೋಸ್ಕರ ಮಾನವರಾಗಿ ನಾವು ಪರಿಪೂರ್ಣತೆಯನ್ನ ಸಾಧಿಸೋದಕ್ಕೋಸ್ಕರ
ಎಷ್ಟು ಸಮಯವನ್ನ ನಾವು ಬಳಸ್ತಾ ಇದ್ದೇವೆ ದಿನನಿತ್ಯದಲ್ಲಿ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಹೇಳ್ತಾರೆ, ಮನುಷ್ಯ ಬದುಕ್ತಕ್ಕಂಥದ್ದು ಒಂದು ಕಲೆ. ಕಲಾತ್ಮಕವಾಗಿ ಬದುಕಬೇಕು ಮನುಷ್ಯ. ಆತನ ಗಮ್ಯದ ಕಡೆ ಪ್ರಯಾಣ ಮಾಡೋ ದಿಕ್ಕಿನಲ್ಲಿ ಆತ ಕೆಲಸ ಮಾಡಬೇಕು, ಆತ ಬದುಕಬೇಕು ಅಂತ ಹೇಳ್ತಾರೆ. ದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು. ಎಷ್ಟೋ ಶತಮಾನಗಳ ಹಿಂದೆನೆ ಹೇಳಿರ್ತಕ್ಕಂತಹ ಮಾತು. ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮನುಷ್ಯ ಜನ್ಮವನ್ನ ಪಡ್ಕೊಳ್ಳೋದೇ ಬಹಳ ಕಷ್ಟ. ಎಷ್ಟೋ ಜೀವ ವರ್ಗಗಳನ್ನ ದಾಟಿ ಬಂದ ನಂತರ ನಾವು ಮನುಷ್ಯ ವರ್ಗವನ್ನ ಪ್ರವೇಶ ಮಾಡ್ತೇವೆ. ಬಹಳ ಉನ್ನತವಾದಂತಹ ಒಂದು ಸ್ಥಿತಿ ಮನುಷ್ಯನ ಸ್ಥಿತಿ. ಆ ಉನ್ನತವಾದಂತಹ ಸ್ಥಿತಿಯನ್ನ ನಾವು ಸರಿಯಾಗಿ ಬಳಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಜೀವನದಲ್ಲಿ ಬರ್ತಕ್ಕಂತಹ ಅಥವಾ ಎದುರಾಗ್ತಕ್ಕಂತಹ ಪ್ರತಿಯೊಂದು ಅವಕಾಶವನ್ನು ಕೂಡ ನಾವು ಆಧ್ಯಾತ್ಮ ವಿಕಾಸಕ್ಕೆ ಬಳಸ್ಕೊಳ್ಬೇಕು. ಅದು ನಿಜವಾದ ಕಲೆ ಅಂತ ಹೇಳ್ತಾರೆ ತಿಳಿದಂತ ಅವರು. ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪಕ ಅಧ್ಯಕ್ಷರಾಗಿದ್ದಂತಹ ಕರ್ನಲ್ ಆಲ್ಕಾಟ್ ರವರ ಒಂದು ಸಂದೇಶವನ್ನ ನಾವು ನೆನಪು ಮಾಡ್ಕೊಳ್ಳೋದೇ ಆದ್ರೆ, ಅವರು ಒಂದ್ ಕಡೆ ಹೇಳ್ತಾರೆ, ಪ್ರತಿಯೊಬ್ಬನೂ ತನ್ನ ಮುಕ್ತಿಯನ್ನು ತಾನೇ ಸಾಧಿಸಿಕೊಳ್ಳಬೇಕು, ಪರಿಶ್ರಮವಿಲ್ಲದೆ ಯಾವ ಪ್ರಗತಿಯೂ ಕೈಗೂಡಲಾರದು. ನಮ್ಮ ಪರಿಶ್ರಮ ಸರಿಯಾದ ದಿಕ್ಕಿನಲ್ಲಿ ಕೌಶಲ್ಯ ಪೂರ್ಣವಾಗಿ ಮಾಡ್ತಕ್ಕಂಥದ್ದು ಎಷ್ಟು ಮುಖ್ಯ ಅನ್ನೋದ್ರ ಕಡೆ ನಮ್ ಗಮನ ಹೋಗ್ಬೇಕು. ಅನುಷ್ಠಾನಿಕ ಥಿಯಾಸಫಿ, ಪ್ರಾಕ್ಟಿಕಲ್ ಥಿಯಾಸಫಿ. ನಾವೆಲ್ಲ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗಿ ಥಿಯಾಸಫಿ ವಾಂಗ್ಮಯವನ್ನ ಸಾಕಷ್ಟು ಅಧ್ಯಯನ ಮಾಡ್ಕೊಂಡಿದ್ದೇವೆ. ಎಷ್ಟೋ ವಿಚಾರಗಳನ್ನ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಸುಲಲಿತವಾಗಿ ಮಾತನಾಡತಕ್ಕಂತಹ ಕಲೆಯನ್ನ ಬೆಳೆಸ್ಕೊಂಡಿದ್ದೇವೆ. ಆದರೆ ನಿಜವಾಗಲೂ ಬದುಕನ್ನ ಅರ್ಥಪೂರ್ಣ ಮಾಡ್ಕೊಳ್ತಕ್ಕಂತಹ ನಿಟ್ಟಿನಲ್ಲಿ ಎಷ್ಟು ನಾವು ಪ್ರಯತ್ನಶೀಲರಾಗಿದ್ದೇವೆ ಅದನ್ನ ನಾವು ನಿಜವಾಗ್ಲೂ ಪ್ರಶ್ನೆ ಹಾಕೊಂಡು ಅದರ ಕಡೆ ನಾವು ಚಿಂತನೆಯನ್ನ ನಡೆಸೋದು ಬಹಳ ಮುಖ್ಯ ಅಲ್ವಾ. ಅದಕ್ಕೆ ಹೇಳ್ತಾರೆ, ಅನವರತ ಪರಿಶೀಲನೆ ಮತ್ತೆ ಆತ್ಮ ಶೋಧನೆಯಿಂದ ಮಾತ್ರ ಈ ಬದುಕುವ ಕಲೆಯನ್ನ ರೂಢಿಸ್ಕೊಳ್ಳೋದು ಸಾಧ್ಯ ಅಂತ. ಅನವರತ ಪರಿಶೀಲನೆ, ನಮ್ಮನ್ನ ನಾವು ಪರಿಶೀಲನೆ ಮಾಡ್ಕೊಳ್ತಾ ಇರಬೇಕು, ಸ್ವಯಂ ಪರಿಶೀಲನೆ ಮತ್ತೆ ಆತ್ಮ ಶೋಧನೆ. ಇದರಿಂದ ಮಾತ್ರ ನಾವು ಈ ಕಲೆಯನ್ನ ರೂಢಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಜೀವನದಲ್ಲಿ ಎಷ್ಟು ಎಡರು ತೊಡರುಗಳು ಬರುತ್ತೆ, ನಾವು ಅದನ್ನ ಹೇಗ್ ಸ್ವೀಕಾರ ಮಾಡ್ತೀವಿ? ನಾವು ಸಮಚಿತ್ತದಿಂದ ಅವುಗಳನ್ನೆಲ್ಲ ಸ್ವೀಕಾರ ಮಾಡ್ತಾ ಇದ್ದೀವ? ಪ್ರತಿಯೊಂದು ಸನ್ನಿವೇಶದಲ್ಲಿ ಎದುರಾಗತಕ್ಕಂತಹ ಸವಾಲುಗಳನ್ನ ನಾವು ಹೇಗೆ ಎದುರಿಸ್ತಾ ಇದ್ದೇವೆ? ಅದು ಬಹಳ ಮುಖ್ಯವಾಗುತ್ತೆ. ನಾವು ಪರಿಪೂರ್ಣ ಜೀವನವನ್ನ ಜೀವಿಸುವುದರ ಕಡೆ ನಾವು ಪ್ರಯತ್ನ ಮಾಡಿದ್ದೇ ಆದರೆ. ಬೆಸೆಂಟ್ರು ಒಂದ್ ಕಡೆ ಹೇಳ್ತಾರೆ, ನಮ್ಮ ಬದುಕು ಪರಿಪೂರ್ಣವಾದ ಮಾನವನ ಮೂರ್ತಿಯನ್ನು ಕಡೆಯಬೇಕಾದ ಅಮೃತ ಶಿಲೆಯ ತುಣುಕಿನಂತೆ ಅಂತ ಹೇಳ್ತಾರೆ. ನಮ್ಮ ಬದುಕು ಪ್ರತಿಯೊಂದು ಜನ್ಮ ಹೇಗಿದೆ ಅಂದ್ರೆ ಅಮೃತ ಶಿಲೆಯ ತುಣುಕು, ಒಂದು ಚೂರು. ಆ ಅಮೃತ ಶಿಲೆಯಲ್ಲಿ ನಾವು ಸುಂದರವಾದಂತಹ ಕಲಾತ್ಮಕವಾದಂತಹ ಮಾನವ ಮೂರ್ತಿಯನ್ನ ಕೆತ್ತಬೇಕಾಗಿದೆ. ಅದು ಬಹಳ ಮುಖ್ಯ. ಒಬ್ಬ ಉನ್ನತ ಕಲಾಕಾರನಾಗಬೇಕಾಗಿದೆ, ಒಬ್ಬ ಉತ್ತಮ ಶಿಲ್ಪಿಯಾಗಿ ಈ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಇದಕ್ಕೆ ಪರಿಶ್ರಮ ಬೇಕು, ನೈಪುಣ್ಯತೆ ಕೂಡ ಬೇಕು. ಪ್ರತಿಯೊಬ್ಬರೂ ಕೂಡ ಅದನ್ನ ಅತ್ಯುತ್ಕೃಷ್ಟತೆಯಿಂದ ನಾವು ಕೆತ್ತಬಲ್ಲವರಾದ್ರೆ ಮಾತ್ರ ಈ ಜಗತ್ ಸೃಷ್ಟಿಯ ಕಾರ್ಯದಲ್ಲಿ ನೆರವಾಗ್ತಕ್ಕಂಥವ್ರಿಗೆ ನಾವು ಕೂಡ ಸಹಾಯಕರಾಗೋದಕ್ಕೆ ಸಾಧ್ಯ. ನಮಗೆಲ್ಲ ಗೊತ್ತಿದೆ, ಜೀವನ್ಮುಕ್ತ ಮಹಾತ್ಮರು
ಮಾನವ ಕೋಟಿಯ ವಿಕಾಸಕ್ಕಾಗಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ. ಏಕೆಂದ್ರೆ ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪನೆ ಆಗಿರೋದು ಕೂಡ ಅಂತಹ ಮಹಾತ್ಮರಿಂದಲೇ. ಅವರ ಕೈ ಜೋಡಿಸಿ ನಾವು ಕೆಲಸ ಮಾಡ್ಬೇಕು ಅಂತಂದ್ರೆ, ನಮ್ಮ ಮಾನವ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಬೇಕು ಅಂದ್ರೆ, ಪರಿಪೂರ್ಣ ಮಾನವತೆಯ ಕಡೆಗೆ ನಾವು ಸಾಗಬೇಕು ಅಂದ್ರೆ ಅಂತಹ ಉತ್ಕೃಷ್ಟ ಶಿಲ್ಪಿಗಳಾಗಬೇಕಂತೆ ನಾವು. ಎಂತಹ ಶಿಲ್ಪಿಗಳು? ಮಾನವತೆಯ ಸಾಕಾರ ಮೂರ್ತಿಯನ್ನ ಕಡೆಯುವಂತಹ, ಕೆತ್ತುವಂತಹ ಶಿಲ್ಪಿಗಳಾಗಬೇಕು ಅಂತ ಹೇಳ್ತಾರೆ. ನಮ್ಮ ವಿಕಾಸದ ಪಯಣ ಪರಿಪೂರ್ಣ ಮಾನವನಾಗಿ ಮುಂದೆ ದೇವ ಮಾನವನಾಗುವ ತನಕ ಸಾಗಬೇಕಾಗಿದೆ. ನಾವು ತಿಳ್ಕೊಂಡಿದ್ದೇವೆ ಜೀವ ವಿಕಾಸದಲ್ಲಿ, ಥಿಯಾಸಫಿ ವಾಂಗ್ಮಯದಲ್ಲಿ ಹೇಳುವ ಹಾಗೆ ಎಷ್ಟು ವರ್ಗಗಳನ್ನ ನಾವು ಹಿಂದೆ ದಾಟಿ ಬಂದಿದ್ದೇವೆ. ಮನುಷ್ಯನಾದ ಮೇಲೆ ಮುಂದೆ ಹೇಗೆ ನಾವು ಮುಂದುವರಿಬೇಕಾಗಿದೆ. ಆಧ್ಯಾತ್ಮಿಕ ಮನುಷ್ಯನಾಗಬೇಕಾಗಿದೆ. ಸಾಧಾರಣ ಮನುಷ್ಯನಾಗಿರ್ತಕ್ಕಂತಹವನು ನಾಗರಿಕ ಮನುಷ್ಯನಾಗ್ತಾನೆ, ನಂತರ ಆಧ್ಯಾತ್ಮಿಕ ಮನುಷ್ಯನಾಗ್ತಾನೆ, ನಂತರ ದೇವ ಮಾನವನಾಗ್ತಾನೆ, ಜೀವನ್ಮುಕ್ತನಾಗ್ತಾನೆ. ಈ ಸಂಸಾರದ ಹುಟ್ಟು ಮತ್ತೆ ಸಾವು ಈ ಚಕ್ರದಿಂದ ಬಿಡಿಸ್ಕೊಂಡು ಮುಂದುವರೆದು ನಮ್ಮ ಪ್ರಜ್ಞೆಯನ್ನ ಮೇಲೇರಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಈ ಕೆಲಸ ಹೇಗೆ ಸಾಗಬೇಕು? ನಾವು ನಿಜವಾಗ್ಲೂ ಈ ಕೆಲಸವನ್ನ ಹೇಗೆ ಮಾಡೋದಕ್ಕೆ ಶಕ್ತರಾಗಬೇಕು? ಅದು ಒಂದು ಕಲೆ. ಎಷ್ಟು ಕಲೆಗಳಿದೆ ಅಲ್ವಾ ನಮ್ಮ ಲೌಕಿಕ ಪ್ರಪಂಚದಲ್ಲಿ. ಈ ವ್ಯವಹಾರ ದೃಷ್ಟಿಯಲ್ಲಿ ನಾವು ನೋಡೋದೇ ಆದ್ರೆ, ಯಾವುದೇ ಒಂದು ಕಲೆಯನ್ನು ಕಲಿಬೇಕು ಅಂತಂದ್ರೂ ಕೂಡ ನಾವು ಎಷ್ಟು ಸಮಯವನ್ನ ಅದಕ್ಕೆ ವಿನಿಯೋಗ ಮಾಡ್ತೇವೆ, ಎಷ್ಟು ಶ್ರದ್ಧೆಯಿಂದ ಆಸಕ್ತಿಯಿಂದ ಕಲಿಬೇಕಾಗತ್ತೆ. ಯಾವುದೇ ಒಂದು ವಿಚಾರ ತಗೊಳ್ಳಿ, ಒಂದು ವೈದ್ಯಶಾಸ್ತ್ರನೇ ಇರಬಹುದು, ಎಷ್ಟು ವರ್ಷಗಳ ಕಾಲ ನಾವು ಪರಿಶ್ರಮ ಪಡಬೇಕು. ಒಂದು ನ್ಯಾಯಶಾಸ್ತ್ರ ಇರ್ಬೋದು, ಇಲ್ಲ ಒಂದು ತಾಂತ್ರಿಕತೆ ಇರ್ಬೋದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಪರಿಣತೆಯನ್ನ ಪಡ್ಕೊಳ್ಬೇಕು ಅಂದ್ರೆ ಎಷ್ಟು ಪರಿಶ್ರಮ ಬೇಕು, ಎಷ್ಟು ಆಸಕ್ತಿ ಬೇಕು, ಎಷ್ಟು ಗಮನ ಬೇಕು. ಲೌಕಿಕ ಕ್ಷೇತ್ರದಲ್ಲೇ, ಈ ವ್ಯವಹಾರ ಪ್ರಪಂಚದಲ್ಲೇ ಒಂದು ಕಲೆಯನ್ನ ಕಲಿಯೋದಕ್ಕೆ ಅಷ್ಟು ನಮ್ಮ ಗಮನ ಮತ್ತೆ ಆಸಕ್ತಿ ಬೇಕು ಅಂತ ಅಂದ್ರೆ, ಇನ್ನ ನಿಜವಾಗ್ಲೂ ನಮ್ಮ ಆಧ್ಯಾತ್ಮ ಪ್ರಗತಿ ಆಗಬೇಕು ಅಂದ್ರೆ ನಮ್ಮ ಗಮನ ಎಷ್ಟು ಮಟ್ಟಿಗಿರ್ಬೇಕು, ಎಷ್ಟು ಆಸಕ್ತಿ ಇರಬೇಕು, ಎಷ್ಟು ನೈಪುಣ್ಯತೆಯನ್ನ ನಾವು ಗಳಿಸ್ಕೊಳ್ಬೇಕು ಅನ್ನೋದ್ರ ಕಡೆ ನಾವು ಗಮನ ಕೊಡ್ಲೇಬೇಕು. ಜೆ.ಕೆ. ಅವರು ಹೇಳ್ತಾರೆ, ಬದುಕುವ ಕಲೆ ಹಾಗಂದ್ರೆ ಏನು? ನಮ್ಮ ದೈನಂದಿನ ಬದುಕನ್ನ ಪ್ರಚಂಡ ನಿಖರತೆ ಮತ್ತು ನಿಷ್ಕೃಷ್ಟತೆಯಿಂದ ವ್ಯವಸ್ಥೆಗೊಳಿಸ್ಕೊಂಡು ಬಾಳುವುದೆಂದಲ್ಲವೇ ಅಂತ ಪ್ರಶ್ನೆ ಮಾಡ್ತಾರೆ. ಕಾಮೆಂಟ್ರೀಸ್ ಆನ್ ಲೈಫ್ ಅಂತ ಜೆ.ಕೆ. ಅವರ ಒಂದು ಅವರು ಮಾಡಿರ್ತಕ್ಕಂತಹ ಉಪನ್ಯಾಸಗಳ ಒಂದು ಮಾಲೆಯ ಒಂದು ಪುಸ್ತಕ. ಅದರಲ್ಲಿ ಒಂದು ಕಡೆ ಹೇಳ್ತಾರೆ, ವ್ಯವಸ್ಥಿತವಾದಂತಹ ಬದುಕನ್ನ ನಾವು ರೂಢಿಸ್ಕೊಳ್ಬೇಕಲ್ವೇ? ವ್ಯವಸ್ಥಿತವಾದಂತಹ ಬದುಕನ್ನ ನಾವು ರೂಢಿಸ್ಕೊಳ್ಳಿಲ್ಲ ಅಂದ್ರೆ ಜೀವನ ಹೇಗ್ ಬರುತ್ತೋ ಹಾಗೆ, ಯಾವ ಪರಿಸ್ಥಿತಿಗಳು ನಮ್ಗೆ ಎದುರಾಗುತ್ತೋ ಹಾಗೆ, ಸಂತೋಷ ಬಂದಾಗ ಹಿಗ್ಗೋದು, ದುಃಖ ಬಂದಾಗ ದುಃಖ ಪಡೋದು, ಅಥವಾ ಕಷ್ಟ ಬಂದಾಗ ಇನ್ನೊಬ್ಬರನ್ನ ಬೈಕೊಳ್ಳೋದು, ಕಷ್ಟಕ್ಕೆ ಅವರೇ ಕಾರಣ ಅಂತ ಹೇಳೋದು, ಹೀಗೆ ನಮ್ಮ ಜೀವನವನ್ನ ನಾವು ಕಳೀತಾ ಹೋದ್ರೆ ಅದರಿಂದ ಏನ್ ಪ್ರಯೋಜನ? ಯಾವುದೇ ಒಂದು ಘನ ಉದ್ದೇಶ ಅಥವಾ ಧ್ಯೇಯ ನಾವು ಇಟ್ಕೊಳ್ಬೇಕಲ್ವೇ ಜೀವನದಲ್ಲಿ? ಪರಿಸ್ಥಿತಿಗಳು ಹೇಗ್ ಬಂದ್ರೆ ಹಾಗೆ ಹೋಗೋದಲ್ಲ. ಪ್ರತಿಯೊಂದು ಪರಿಸ್ಥಿತಿಯನ್ನು ಕೂಡ ಅವಲೋಕಿಸಿ ನೋಡಿ, ಅದರಿಂದ ನಾನೇನ್ ಪಾಠ ಕಲಿಬಹುದು, ಅದರಿಂದ ನನ್ನ ಆತ್ಮ ವಿಕಾಸ ಹೇಗೆ ಸಾಧ್ಯ, ನನಗೆ ಯಾಕೆ ಈ ರೀತಿಯ ಒಂದು ಪರಿಸ್ಥಿತಿ ಒದಗಿ ಬಂದಿದೆ ಅಂತಕ್ಕಂತಹ ವಿವೇಚನೆಯನ್ನ ನಾವು ಮಾಡಲೇಬೇಕಾಗತ್ತೆ. ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾದ ನಾವು ಅನೇಕ ವಿಚಾರಗಳನ್ನು ತಿಳ್ಕೊಳ್ತಾ ಬಂದಿದ್ದೇವೆ. ಕರ್ಮ ನಿಯಮದ ಬಗ್ಗೆ ನಮಗೆ ಗೊತ್ತಿದೆ. ಕರ್ಮ ನಿಯಮ, ಪುನರ್ಜನ್ಮ ಸಿದ್ಧಾಂತಗಳನ್ನೆಲ್ಲ ಓದಿ ತಿಳ್ಕೊಂಡಿದ್ದೇವೆ. ಆದ್ರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಎದುರಾದಾಗ, ನೋವು ನಮಗೆ ಉಂಟಾದಾಗ ಎಷ್ಟು ಧೈರ್ಯವಾಗಿ ನಾವು, ಎಷ್ಟು ಸಮಚಿತ್ತದಿಂದ ಅವುಗಳನ್ನ ಎದುರಿಸ್ತೇವೆ, ಅದರಿಂದ ನಾವು ಯಾವ ರೀತಿಯ ಪಾಠವನ್ನ ಕಲಿತೇವೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಅದಕ್ಕೆ ಹೇಳ್ತಾರೆ, ನಮ್ಮ ಜೀವನವನ್ನ ನಾವು ಗಂಭೀರವಾಗಿ
ಪರಿಗಣಿಸಿದ್ದೇವೆಯೇ ಅಂತ ಪ್ರಶ್ನೆ ಮಾಡ್ತಾರೆ ಜೆ.ಕೆ. ಅವರು. ಎಷ್ಟು ಅವ್ಯವಸ್ಥೆ ಇದೆ ನಮ್ಮ ಜೀವನದಲ್ಲಿ, ನಾವು ವ್ಯವಸ್ಥಿತವಾಗಿ ನಮ್ಮ ಜೀವನವನ್ನ ಮಾಡ್ತಾ ಇದ್ದೇವಾ? ಈ ಅವ್ಯವಸ್ಥೆಯನ್ನ ನಾವು ಗಮನಿಸಿ ನೋಡಿ ಪೂರ್ಣ ಎಚ್ಚರದಿಂದ ಬದುಕಬೇಕಲ್ವೇ? ನಮ್ಮ ಆತ್ಮವಿಕಾಸದ ದಾರಿಯಲ್ಲಿ ನಾವು ನಡಿಬೇಕು ಅಂದ್ರೆ ಪೂರ್ಣ ಎಚ್ಚರಿಕೆಯ ಸ್ಥಿತಿ ಬಹಳ ಮುಖ್ಯ. ಆ ಅರಿವು ನಮಗೆ ಎಂದಾದ್ರೂ ಇದೆಯೇ? ಅದರ ಕಡೆ ನಮ್ಮ ಗಮನ ಯಾವತ್ತಾದ್ರೂ ಹರಿದಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಅವ್ರು ಮಾಡ್ತಾರೆ. ನಿಜವಾಗ್ಲೂ ನಾವು ಬದುಕುವ ಕಲೆಯನ್ನ ರೂಢಿಸ್ಕೊಳ್ಬೇಕು ಅಂದ್ರೆ ಈ ಎಲ್ಲ ವಿಚಾರಗಳ ಕಡೆ ನಮ್ಮ ಗಮನ ಹರಿಲೇಬೇಕು. ನಾವು ನಮ್ಮ ಬದುಕನ್ನ ಗಂಭೀರವಾಗಿ ಪರಿಗಣಿಸ್ಬೇಕು. ನಾವು ಎಂದಾದ್ರೂ ನಮ್ಮ ಜೀವನವನ್ನ ಸೀರಿಯಸ್ ಆಗಿ ತಗೊಂಡಿದ್ದುಂಟಾ? ಗಂಭೀರವಾಗಿ ಪರಿಗಣಿಸಿದ್ದುಂಟಾ? ಇದೇ ಇಲ್ಲ ಅಂತ ಅನ್ಸುತ್ತೆ. ಮಹಾತ್ಮ ಮೌರ್ಯರು ಒಂದ್ ಕಡೆ ಹೇಳ್ತಾರೆ, ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ವಿಕಾಸಗೊಳ್ಳಬೇಕು ಅಂದ್ರೆ ಆತ ಮೊದಲು ತನ್ನನ್ನ ತಾನು ಅರಿತುಕೊಳ್ಬೇಕು. ತಾನು ಏನು ಅನ್ನೋದು ತನಗೆ ಮೊದಲು ಗೊತ್ತಾಗ್ಬೇಕು. ತನ್ನದೇ ಸ್ವಭಾವವನ್ನ ಅದರ ನೈಜ ಯೋಗ್ಯತೆಗೆ ಅನುಗುಣವಾಗಿ ತಿಳ್ಕೊಳ್ಳೋದನ್ನ ಕಲಿಬೇಕು. ಆತ ಸಹನಶೀಲನಾಗಿರ್ಬೇಕು, ದೃಢಚಿತ್ತನಾಗಿರ್ಬೇಕು ಮತ್ತು ಗುರಿ ಸಾಧಕನಾಗಿರ್ಬೇಕು. ಗುರಿ ಇರ್ಬೇಕು ಜೀವನದಲ್ಲಿ, ಉದ್ದೇಶ ಅನ್ನೋದಿರ್ಬೇಕು. ನಮಗೆ ಜೀವನದಲ್ಲಿ ಒಂದು ಉದ್ದೇಶನೇ ಇಲ್ಲ, ಜೀವನಕ್ಕೆ ಒಂದು ಗುರಿಯೇ ಇಲ್ಲ ಅನ್ನುವ ಹಾಗೆ ನಾವು ಜೀವನ ಮಾಡ್ತಾ ಇದ್ದೇವೆ. ನಮ್ಮ ಗುರಿಯೆಲ್ಲ ಲೌಕಿಕಕ್ಕೆ ಸಂಬಂಧಪಟ್ಟಿದ್ದು, ಆಧ್ಯಾತ್ಮಕ್ಕಲ್ಲ. ವ್ಯವಹಾರ ದೃಷ್ಟಿಯಿಂದನೇ ನಾವು ಜೀವನ ಮಾಡ್ತಾ ಇದ್ದೇವೆ. ಎಷ್ಟು ಸಂಪಾದನೆ ಮಾಡ್ತಾ ಇದ್ದೇವೆ, ಎಷ್ಟು ಗಳಿಸಿಡ್ತಾ ಇದ್ದೇವೆ, ನಮ್ಮ ಸೆಕ್ಯೂರಿಟಿಗೋಸ್ಕರ, ನಮ್ಮ ಮುಪ್ಪಿನ ಕಾಲಕ್ಕೆ ಅಥವಾ ನಮ್ಮ ಮಕ್ಕಳಿಗೆ, ಇದೇ ರೀತಿಯಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೇವೆ ಹೊರತು ಪ್ರಾಪಂಚಿಕ ದೃಷ್ಟಿಯಿಂದಲೇ ನಮ್ಮ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದೆಯಾ ಹೊರತು ಆಧ್ಯಾತ್ಮ ದೃಷ್ಟಿಯಿಂದ ಎಷ್ಟು ಸಮಯವನ್ನ ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ, ಎಷ್ಟು ಸೃಜನಾತ್ಮಕವಾಗಿ ನಾವು ದಿನನಿತ್ಯದಲ್ಲಿ ಸಮಯವನ್ನ ಬಳಸ್ಕೊಳ್ತಾ ಇದ್ದೇವೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಇಲ್ಲಿ ಮೌರ್ಯರು ಹೇಳೋ ಹಾಗೆ ತನ್ನ ಸ್ವಭಾವ ಏನು ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಆಧ್ಯಾತ್ಮ ಪಥದಲ್ಲಿ ನಡಿಬೇಕು ಅಂದ್ರೆ ಈ ಪ್ರಾಪಂಚಿಕ ವಸ್ತು ವಿಷಯ ವ್ಯಕ್ತಿಗಳ ಕಡೆಗೆ ಹಿಮ್ಮೆಟ್ಟುತ್ತಾ, ಅಂದ್ರೆ ನಮ್ಮ ಪ್ರಜ್ಞೆಯನ್ನ ಹಿಂತಿರುಗಿಸುತ್ತಾ ನಮ್ಮ ಆತ್ಮ ಉನ್ನತಿಗೋಸ್ಕರ ನಾವು ಕೆಲಸ ಮಾಡುವಾಗ ನಮ್ಮ ಸ್ವಭಾವ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅಲ್ಲಿ ಪ್ರಗತಿಯನ್ನ ಸಾಧಿಸ್ಬೇಕು ಅಂದ್ರೆ ಇಲ್ಲಿ ನಮ್ಮ ಸ್ವಭಾವ ತಿಳ್ಕೊಳ್ಬೇಕು. ಥಿಯಾಸಫಿ ವಾಂಗ್ಮಯದಲ್ಲಿ ಹೇಳಿರೋ ಹಾಗೆ ಮಾನವ ಸ್ವಭಾವದ 7 ಶಾಖೆಗಳಲ್ಲಿ ನಾನು ಯಾವ ಶಾಖೆಗೆ ಸೇರಿದ್ದೇನೆ, ನನ್ನ ಸಾಮರ್ಥ್ಯ ಏನು, ನಾನು ಏನು, ನನ್ನಲ್ಲಿ ಪ್ರೇಮ ಭಾವ ಹೆಚ್ಚಾಗಿದೆಯಾ, ಭಕ್ತಿ ಭಾವ ಇದೆಯಾ, ಸಮರಸತೆಯಿಂದ ಕೆಲಸ ಮಾಡ್ತಕ್ಕಂತಹ ಒಂದು ಮನೋಸ್ಥಿತಿ ಇದೆಯಾ, ಬೋಧನಾ ಕಲೆ ಇದೆಯಾ ಅಥವಾ ಆಡಳಿತಾತ್ಮಕ ಕಲೆ ಇದೆಯಾ, ವಿಚಾರಪರತೆ ಇದೆಯಾ, ಯಾವುದು ನನ್ನಲ್ಲಿದೆ, ಆ ಉನ್ನತವಾದಂತಹ ಸ್ವಭಾವ ಯಾವುದು ನನ್ನಲ್ಲಿದೆ, ಸಾಮರ್ಥ್ಯ ಏನಿದೆ ಅನ್ನೋದನ್ನ ಗುರುತಿಸ್ಕೊಂಡು ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಆಧ್ಯಾತ್ಮ ಪ್ರಗತಿಯನ್ನ ಅಥವಾ ಅಭಿವೃದ್ಧಿಯನ್ನ ಸಾಧಿಸಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ನಮ್ಮನ್ನ ನಾವು ಶಿಸ್ತಿಗೆ ಒಳಪಡಿಸ್ಕೊಳ್ಬೇಕು, ಮಾನಸಿಕ ಸಮತೋಲನವನ್ನ ಮತ್ತೆ ಆತ್ಮಶಕ್ತಿಯನ್ನ ಬೆಳೆಸ್ಕೊಳ್ಬೇಕು. ಆತ್ಮಶಕ್ತಿ ಇಲ್ಲ ಅಂದ್ರೆ ನಾವು ಯಾವ ಕೆಲಸವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಮನಸ್ಸಿನ ಸಮತೋಲನವನ್ನ ನಾವು ಕಾಯ್ದುಕೊಳ್ಳಿಲ್ಲ ಅಂದ್ರೆ ಯಾವ ಒಂದು ಸನ್ನಿವೇಶ ಪರಿಸ್ಥಿತಿಯಿಂದಲೂ ಕೂಡ ನಾವು ಪಾಠವನ್ನ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಇಚ್ಛಾಶಕ್ತಿ ಇದೆಯಲ್ಲ, ಆ ಇಚ್ಛಾಶಕ್ತಿಯನ್ನ ಹೆಚ್ಚಿಸ್ಕೊಳ್ತಾ ಹೋಗೋದ್ರಿಂದ ಮಾತ್ರ ನಾವು ಕಾರ್ಯವನ್ನ ಸಾಧಿಸೋದಕ್ಕೆ ಸಾಧ್ಯ. ಇಷ್ಟೊಂದು ವಿಚಾರಗಳನ್ನ ಅನುಭವಿಗಳು, ಅನುಭಾವಿಗಳು, ಜೀವನ್ಮುಕ್ತರು ಹೇಳಿರ್ತಕ್ಕಂತಹ ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೇವೆ, ತಿಳ್ಕೊಳ್ತಾ ಇದ್ದೇವೆ, ಸತ್ಸಂಗದಲ್ಲಿ ಭಾಗವಹಿಸ್ತಾ ಇರ್ತೇವೆ, ಉಪನ್ಯಾಸಗಳನ್ನ ಕೇಳ್ತಾ ಇರ್ತೇವೆ, ಉಪನ್ಯಾಸಗಳನ್ನು ಕೊಡ್ತಾನೂ ಇರ್ತೇವೆ. ಆದ್ರೆ ನಮ್ಮ ಬದುಕಿನ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಎಷ್ಟು ಸಮಯವನ್ನ, ನಮ್ಮ ದಿನನಿತ್ಯದ ಎಷ್ಟು ಸಮಯವನ್ನ ನಾವು ನಮ್ಮ ಆತ್ಮವಿಕಾಸಕ್ಕೋಸ್ಕರ ಬಳಸ್ತಾ ಇದ್ದೇವೆ, ಅಥವಾ ಎಷ್ಟು ಸಮಯವನ್ನ ನಾನು ಈ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಅದಕ್ಕೆ ಎಮ್ಯಾನ್ಯುಯಲ್ ಕೆಂಟ್ ಅಂತಕ್ಕಂತಹ ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ಒಬ್ಬ ವ್ಯಕ್ತಿ ತನಗೆ ತಾನೇ ಕೆಲವು ಪ್ರಶ್ನೆಗಳನ್ನ ಹಾಕೊಳ್ಬೇಕು.
ನಾವು ನಮಗೆ ಕೆಲವು ಪ್ರಶ್ನೆಗಳನ್ನ ಹಾಕೊಳ್ತಾ ನಮ್ಮ ಆತ್ಮ ಪರೀಕ್ಷೆಯನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಏನು ಪ್ರಶ್ನೆಗಳು ಅಂತ. ಯಾಕೆಂದ್ರೆ ನಾವು ನಮ್ಮನ್ನ ಗಮನಿಸ್ಕೊಳ್ಳೋದು ಅಥವಾ ನಮ್ಮ ಕಡೆ ನಾವು ಗಮನ ಕೊಡೋದೇ ಬಹಳ ಕಡಿಮೆ. ನಮ್ಮ ದೃಷ್ಟಿ, ನಮ್ಮ ಇಂದ್ರಿಯಗಳು ಯಾವಾಗ್ಲೂ ಹೊರಗಡೆಗೆ ತೆರ್ಕೊಂಡಿರುತ್ತೆ ಹೊರತು ನಮ್ಮ ಒಳಗಡೆಗೆ ಅವನ್ನ ತೆರೆಯೋ ಹಾಗೆ ಮಾಡೋದು ಬಹಳ ಕಷ್ಟ. ಅದೇ ಮೊದಲು ಕಷ್ಟ ಪರಿಸ್ಥಿತಿ. ಯಾಕೆಂದ್ರೆ ಈ ಪ್ರಶ್ನೆಗಳನ್ನ ಹಾಕೊಂಡಾಗ ಆತ ಹೇಳ್ತಾನೆ, ಪ್ರಸ್ತುತ ತನ್ನ ಪರಿಸ್ಥಿತಿ ಏನು ಅನ್ನೋದನ್ನ ತಿಳ್ಕೊಳ್ಬಹುದು. ಅಂದ್ರೆ ನಾನು ಏನಾಗಿದ್ದೇನೆ ಅನ್ನೋದು ನಮಗ್ ಗೊತ್ತಾಗುತ್ತೆ. ಅದಕ್ಕೆ ಆತ ಹೇಳ್ತಾನೆ, ಬಹಳ ಚೆನ್ನಾಗಿ ಹೇಳ್ತಾನೆ. ಮೊದಲನೇ ಪ್ರಶ್ನೆ ಅವ್ರು ಹೇಳ್ತಾ ಹೋಗ್ತಾರೆ, ನನ್ನ ಬದುಕಿನ ಉದ್ದೇಶವೇನು? ನನಗೇನಾದ್ರೂ ಬದುಕಲ್ಲಿ ಉದ್ದೇಶ ಇದೆಯಾ? ಉದ್ದೇಶ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಾ? ಅಥವಾ ಎಷ್ಟೋ ಕಾಲದಿಂದ ಬಂದಿರೋ ಹಾಗೆ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ವಯಸ್ಸಿನಲ್ಲೂ ಒಂದೊಂದು ಕೆಲಸವನ್ನ ಯಾಂತ್ರಿಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೇನಾ ಅನ್ನೋದು ಬಹಳ ಮುಖ್ಯ. ಬದುಕಿನಲ್ಲಿ ಒಂದು ಉದ್ದೇಶ ಇದ್ದಿದ್ದೇ ಆದ್ರೆ ನಾನು ಅದಕ್ಕೆ ದೂರವಾಗಿ ಹೋಗ್ತಾ ಇದ್ದೀನಾ ಅಥವಾ ಅದಕ್ಕೆ ಹತ್ತಿರವಾಗಿ ನಡೀತಾ ಇದ್ದೇನಾ? ಉದ್ದೇಶ ಇಟ್ಕೊಂಡಿರ್ಬೋದು ಎಷ್ಟೋ ಜನ ಅಲ್ವಾ, ಉದ್ದೇಶ ಇರುತ್ತೆ. ಆದ್ರೆ ಆ ಉದ್ದೇಶಕ್ಕೆ ಅನುಗುಣವಾಗಿ ನನ್ನ ಜೀವನವನ್ನ ರೂಪಿಸ್ಕೊಂಡಿದ್ದೇನಾ? ನಾನು ಆ ಉದ್ದೇಶಕ್ಕೆ ಹತ್ತಿರವಾಗಿ ನಡೀತಾ ಇದ್ದೇನಾ ಅಥವಾ ದೂರವಾಗಿ ಹೋಗ್ತಾ ಇದ್ದೇನಾ? ಅದು ಬಹಳ ಮುಖ್ಯ ಆಗತ್ತೆ. ಎರಡನೇದಾಗ ಅವರೊಂದು ಪ್ರಶ್ನೆ ಹಾಕ್ತಾರೆ, ನನ್ನ ಉಳಿದಿರುವ ಆಯುಷ್ಯದಲ್ಲಿ ಏನು ಮಾಡ್ಬೇಕು ಅಂತ ನಾನು ತಿಳ್ಕೊಂಡಿದ್ದೇನೆಯೇ? ನಾವೆಲ್ಲ ಹೇಳ್ತೀವಿ ನಮ್ಗಾಗ್ಲೇ ವಯಸ್ಸಾಗೋಯ್ತು, 60 ಆಯ್ತು, 70 ಆಯ್ತು, ನಮ್ದಿನ್ನೇನಿಲ್ಲಪ್ಪ, ನಮ್ದಿನ್ನೇನು ಜವಾಬ್ದಾರಿ ಇಲ್ಲ, ಕರ್ತವ್ಯ ಇಲ್ಲ, ನಮಗ್ ಮಾಡಕ್ ಕೆಲ್ಸನೂ ಇಲ್ಲ, ಯಾವಾಗ ನಾನು ಈ ಪ್ರಪಂಚ ಬಿಟ್ಟು ಹೋಗ್ತೀನೋ ಅಂತ ಕಾಯ್ತಾ ಇದ್ದೀನಿ. ಹಾಗಲ್ಲ. ಇರುವಷ್ಟು ಕಾಲ ಪ್ರತಿಯೊಂದು ಕ್ಷಣವನ್ನೂ ಕೂಡ ನಾವು ಅದನ್ನ ಪರಿಪೂರ್ಣವಾಗಿ ಉಪಯೋಗಿಸ್ಕೊಳ್ತಕ್ಕಂತಹ ಕಲೆಯನ್ನ ನಾವು ಗಳಿಸ್ಕೊಳ್ಬೇಕು. ನನ್ನ ಆಯುಷ್ಯದಲ್ಲಿ ಇನ್ನ ಎಷ್ಟು ಉಳಿದಿದೆ ಸಮಯ ಅನ್ನೋದು ನಾನು ಗಮನ ಕೊಟ್ಟಿದ್ದೇನೆಯಾ? ಅಥವಾ ಆ ಉಳಿದಿರ್ತಕ್ಕಂತಹ ಸಮಯದಲ್ಲಿ ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ ಅನ್ನೋ ಒಂದು ಪರಿಜ್ಞಾನ ಈಗ್ಲಾದ್ರೂ ನಮಗೆ ಬಂದಿದ್ಯಾ? ಯಾಕೆಂದ್ರೆ ಯಾವುದೋ ಒಂದು ಕೆಲಸ ನಮ್ಮ ಪ್ರಾಪಂಚಿಕ ಈ ಒಂದು ಬದುಕಿನಲ್ಲಿ ನಾವು ಜೀವನ ಮಾಡ್ಬೇಕಾದ್ರೆ ಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳನ್ನ ನಾವು ಒದಗಿಸ್ಕೊಂಡು ಜೀವನ ಮಾಡ್ಬೇಕು ಅನ್ನೋ ಒಂದು ಹಂತದಲ್ಲಿ ಎಷ್ಟೋ ಕೆಲಸಗಳಲ್ಲಿ ನಾವು ತೊಡ್ಕೊಂಡಿರ್ತೇವೆ. ಆದ್ರೆ ಒಂದು ಹಂತದಲ್ಲಿ ಒಂದು 60 ವರ್ಷ ಆದ್ಮೇಲೆ ಏನ್ ಮಾಡ್ತಾರೆ? ರಿಟೈರ್ಮೆಂಟ್ ಅಂತ ಕೊಡ್ತಾರೆ. ರಿಟೈರ್ಡ್ ಆಗೋಯ್ತು, ಈಗಲಾದ್ರೂ ಆ ಒಂದು ಲೌಕಿಕ ಕೆಲಸದಿಂದ ಹಿಮ್ಮುಖವಾಗಿ ನಾನು ನನ್ನ ಬದುಕನ್ನ ಹೇಗ್ ನಾನು ಕಳಿಬೇಕು ಅನ್ನೋದನ್ನ ನಾನು ಯೋಚನೆ ಮಾಡಿದೀನಾ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ. ಮತ್ತೆ ನನ್ನಲ್ಲಿರ್ತಕ್ಕಂತಹ ಈ ಧನಾತ್ಮಕ ಮತ್ತೆ ಋಣಾತ್ಮಕ ಗುಣಗಳು ಯಾವುದು? ನಮ್ಮ ಸ್ವಯಂ ಪರಿಶೀಲನೆ ಬಹಳ ಮುಖ್ಯ. ಋಣಾತ್ಮಕ ಗುಣಗಳು ಯಾವುದು, ಧನಾತ್ಮಕ ಗುಣಗಳು ಯಾವುದು? ಯಾಕೆಂದ್ರೆ ಧನಾತ್ಮಕ ಗುಣಗಳು ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಂಡಾಗ ಗೊತ್ತಾದಾಗ ಅವುಗಳನ್ನು ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು. ಋಣಾತ್ಮಕ ಗುಣಗಳನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು, ಬಿಡ್ತಾ ಹೋಗ್ಬೇಕು. ನನ್ನ ಆಲೋಚನೆಗಳು, ಭಾವನೆಗಳು, ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳನ್ನ ಪ್ರತಿದಿನ ಪರಿಶೀಲಿಸಿ ನೋಡಿಕೊಳ್ಳುತ್ತಿದ್ದೇನೆಯೇ? ಪ್ರತಿ ಕ್ಷಣ ನೋಡ್ಕೋಬೇಕು, ಪ್ರತಿದಿನ ಅಲ್ಲ. ಪ್ರತಿ ಕ್ಷಣ ನನ್ನ ಆಲೋಚನೆಗಳು ಹೇಗಿದೆ, ನನ್ನ ಭಾವನೆಗಳು ಹೇಗಿದೆ, ನಾನು ಹೇಗೆ ಕೆಲಸ ಮಾಡ್ತಾ ಇದ್ದೇನೆ, ಪ್ರತಿಯೊಂದು ಕೆಲಸಕ್ಕೂ ಒಂದೊಂದು ಕ್ರಿಯೆಗೂ ಹೇಗೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದೇನೆ, ಪ್ರತಿಯೊಂದು ಸನ್ನಿವೇಶದಲ್ಲಿ ನಮ್ಮನ್ನ ನಾವು ಗಮನಿಸ್ಕೊಳ್ಬೇಕು. ಬಹಳ ಕಷ್ಟ ಹೇಳ್ತಾರೆ, ಪ್ರತಿ ಕ್ಷಣ ನಮ್ಮನ್ನ ನಾವು ಗಮನಿಸ್ಕೊಳ್ಳೋದು ತುಂಬಾ ಕಷ್ಟ. ಆದ್ರೆ ಅದು ಬೇಕೇ ಬೇಕು. ಅದು ಕಷ್ಟವಲ್ಲದೆ ಬಹಳ ಸಲೀಸಾಗಿ ಗಮನಿಸ್ಕೊಳ್ತಾ ನಮ್ಮನ್ನ ಸರಿಪಡಿಸ್ಕೊಳ್ಳೋದಿದೆಯಲ್ಲ, ಅದೇ ಒಂದು ನಿಜವಾದ ಬದುಕಿನ ಕಲೆ ಅಂತ. ಈ ಕರ್ಮ ನಿಯಮ ತಂದೊಡ್ತಕ್ಕಂತಹ ಫಲಗಳಿದೆಯಲ್ಲ, ಅದರಿಂದ ನಾನು ಪಾಠ ಕಲಿತಾ ಇದ್ದೀನ? ಪ್ರಾರಬ್ಧ ಕರ್ಮವನ್ನ ನಾವೀಗ ಅನುಭವಿಸ್ತಾ ಇದ್ದೇವೆ. ಹಿಂದೆ ಯಾವುದೋ ಎಷ್ಟೋ ಜನ್ಮಗಳಲ್ಲೋ ಅಥವಾ ಈ ಜನ್ಮದಲ್ಲೋ ಮಾಡಿರ್ತಕ್ಕಂತಹ, ಹಿಂದೆ ಮಾಡಿದಂತಹ ಕರ್ಮಗಳ ಫಲವನ್ನ ನಾವು ಈಗ ಅನುಭವಿಸ್ತಾ ಇದ್ದೇವೆ. ಈ ಅನುಭವಿಸ್ತಾ ಇರ್ತಕ್ಕಂಥ ಹಂತದಲ್ಲಾದ್ರೂ ನಾವು ಪಾಠ ಕಲಿತಾ ಇದ್ದೀವ? ಅಥವಾ ಇದು ನನ್ನ ಕರ್ಮ ಅಂತ ನಾವು ಬೇಸರ ಪಟ್ಕೊಂಡು ಅಥವಾ ಇನ್ನೊಬ್ಬರನ್ನ ಬೈಕೊಂಡು ಇವರೇ ಇದಕ್ಕೆ ಕಾರಣ ಅಂತ ನಾವು ಜೀವನವನ್ನ ಕಳೀತಾ ಇದ್ದೇವಾ ಅಥವಾ ಪಾಠ ಕಲಿತಾ ಇದ್ದೇವಾ ಅಂತ. ನಮಗೆ ಒದಗ್ತಕ್ಕಂತಹ ಸಂಕಷ್ಟಗಳ ನಡುವೆ ನಾವು ಸಮಸ್ಥಿತಿಯನ್ನ ಕಾಯ್ಕೊಳ್ತಾ ಇದ್ದೇವಾ ಅನ್ನೋದು ಮತ್ತೊಂದು ಪ್ರಶ್ನೆ ಅವ್ರು ಹಾಕ್ತಾ ಇರ್ತಕ್ಕಂಥದ್ದು. ಸಮಸ್ಥಿತಿಯಲ್ಲಿ ಕೆಲಸ ಮಾಡೋದು ಬಹಳ ಮುಖ್ಯ. ಏಕೆಂದ್ರೆ ಮನುಷ್ಯನಿಗೆ ಮನಸ್ಸೇ ಪ್ರಧಾನ.
ಮನಸ್ಸು ಬಂಧನಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ. ಬಿಡಿಸ್ಕೊಳ್ಬೇಕು ಮನಸ್ಸಿನಿಂದ, ನಾನು ಮನಸಾತೀತ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ಸಮಸ್ಥಿತಿಯನ್ನ ಕಾಯ್ಕೊಳ್ಳೋದು ಬಹಳ ಮುಖ್ಯ. ಮುಂದೆ ಹೇಳ್ತಾರೆ, ಇನ್ನೊಂದು ಪ್ರಶ್ನೆ ಹಾಕ್ತಾರೆ, ನಮ್ಮ ಸಂಬಂಧಗಳು ಹೇಗಿವೆ, ನಮ್ಮ ಜೊತೆಯಲ್ಲಿರ್ತಕ್ಕಂಥವರ ಜೊತೆ ಮತ್ತೆ ನಮ್ಮ ಒಡನಾಟದಲ್ಲಿರ್ತಕ್ಕಂಥ ಎಲ್ಲರೊಡನೆ ನಮ್ಮ ಸಂಬಂಧ ಹೇಗಿದೆ, ನಾವು ಹೇಗೆ ನಮ್ಮ ಸಂಬಂಧಗಳನ್ನ ಕಾಯ್ದುಕೊಂಡಿದ್ದೇವೆ, ಅದನ್ನ ನಾವು ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ. ಒಂದ್ ಕಡೆ ಹೇಳ್ತಾರೆ, ನಾವು ಏನು ಅಂತ ಅನ್ನೋದು ನಮ್ಮ ಸುತ್ತ ಇರ್ತಕ್ಕಂತಹ ಜನರ ಜೊತೆ ನಾವು ಇಟ್ಕೊಂಡಿರ್ತಕ್ಕಂತಹ ಸಂಬಂಧದಿಂದ ಗೊತ್ತಾಗತ್ತೆ ಅಂತ. ಒಬ್ಬ ಮನುಷ್ಯನ ವ್ಯಕ್ತಿತ್ವ ಗೊತ್ತಾಗ್ತಕ್ಕಂಥದ್ದೇ ಆತ ಬೇರೆಯವ್ರ ಜೊತೆ ಹೇಗ್ ನಡ್ಕೊಳ್ತಾ ಇದ್ದಾನೆ, ಯಾವ ರೀತಿಯ ಒಂದು ಸೌಹಾರ್ದಯುತ ಸಂಬಂಧವನ್ನು ಇಟ್ಕೊಂಡಿದ್ದಾನ, ಅಥವಾ ಹೇಗೆ ಅವನ ಜೊತೆ ಒಂದು ದ್ವೇಷ ಸಂಬಂಧವನ್ನು ಇಟ್ಕೊಂಡಿದ್ದಾನ, ಯಾವ ರೀತಿಯ ಸಂಬಂಧವನ್ನ ನಾವು ಇಟ್ಕೊಂಡಿದ್ದೇವೆ, ಅದನ್ನ ಹೇಗೆ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ. ಮುಂದೆ ಹೇಳ್ತಾರೆ, ನಾನು ನನ್ನನ್ನ ಪರಿವರ್ತನೆ ಮಾಡ್ಕೊಳ್ತಕ್ಕಂತಹ ಶಕ್ತಿ ನನಗಿದ್ಯಾ. ಕೆಲವು ಸರಿ ನಮಗ್ ಗೊತ್ತಾಗತ್ತೆ ನಮ್ಮಲ್ಲಿರ್ತಕ್ಕಂತಹ ಅವಗುಣಗಳೇನು ಅಂತ, ನಮ್ಮಲ್ಲಿರ್ತ ಸಾಮರ್ಥ್ಯ ಏನು ಅನ್ನೋದು ನಮಗ್ ಗೊತ್ತಾಗತ್ತೆ. ನಮ್ಮ ಸ್ವಯಂ ಪರಿಶೀಲನೆ ನಾವು ಸರಿಯಾಗಿ ಮಾಡ್ಕೊಂಡಿದ್ದೆ ಆದ್ರೆ ಅದನ್ನ ಪರಿವರ್ತನೆ ಮಾಡ್ಕೊಳ್ಬೇಕು ಅನ್ನುವಂತಹ ಇಚ್ಛೆ ಇದ್ರೂ ಕೂಡ ಆ ಇಚ್ಛೆ ಎಷ್ಟು ಬಲವಾಗಿರ್ಬೇಕು, ಆ ಬಲವಾಗಿದ್ರೆ ಮಾತ್ರ ನಮ್ಮಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಬರೋದಕ್ಕೆ ಸಾಧ್ಯ. ನಮ್ಮ ಜೀವನ ಶೈಲಿಯಲ್ಲಿ ಏನೇನ್ ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ. ಒಂದು ಜೀವನ ಶೈಲಿ, ಒಂದು ರೊಟೀನ್ ಅಂತ ನಾವ್ ಇಟ್ಕೊಂಡಿರ್ತೀವಿ. ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋ ತನಕ ಯಾಂತ್ರಿಕವಾಗಿ ನಡೆದೇ ಹೋಗ್ತಾ ಇರತ್ತೆ, ಎಷ್ಟೋ ಸರಿ ಗಮನಕ್ಕೂ ಬಂದಿರೋದಿಲ್ಲ. ಆದ್ರೆ ಗಮನಿಸಿ ಎಚ್ಚರದಿಂದ ನಾವು ಜೀವನ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ನಮ್ಮ ಬದುಕುವ ಕಲೆಯನ್ನ ನಾವು ರೂಢಿಸ್ಕೊಳ್ಬೇಕು. ಆಧ್ಯಾತ್ಮ ವಿಕಾಸಕ್ಕಾಗಿ ನಾವು ಬದುಕುವ ಕಲೆಯನ್ನ ನಾವು ಬಳಸ್ಕೊಳ್ಬೇಕು ಅಂದ್ರೆ ಗಮನ, ಎಚ್ಚರ ಸ್ಥಿತಿಯಲ್ಲಿ ನಾವು ಬದುಕ್ತಕ್ಕಂಥದ್ದು ಬಹಳ ಮುಖ್ಯ. ನಾವು ಏನೇನು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗಿದೆ ನಮ್ಮ ಜೀವನ ಶೈಲಿಯಲ್ಲಿ ಅಂತ ನಾವೇ ಪ್ರಶ್ನೆಗಳನ್ನ ಹಾಕೋಬೇಕು. ಅವಾಗ ನಾವು ಯಾವ ಸ್ಥಿತಿಯಲ್ಲಿ ಇದೀವಿ ಅನ್ನೋದು ನಮಗೆ ಖಂಡಿತವಾಗ್ಲೂ ಗೊತ್ತಾಗತ್ತೆ. ನನ್ನ ಉಲ್ಲಾಸೋತ್ಸಾಹವನ್ನ ಹೇಗೆ ಹೆಚ್ಚಿಸ್ಕೊಳ್ಬಲ್ಲೆ. ಯಾವಾಗ್ಲೂ ಉತ್ಸಾಹದಿಂದ ಇರ್ಬೇಕು ಮನುಷ್ಯ. ಜೀವನದಲ್ಲಿ ಉತ್ಸಾಹವನ್ನ ಕಳ್ಕೊಂಡ್ಬಿಟ್ರೆ, ಖಿನ್ನತೆ ಆತನನ್ನ ಆವರಿಸ್ಬಿಡ್ತು ಅಂದ್ರೆ ಆತ ನಿಜವಾಗ್ಲೂ ಆಧ್ಯಾತ್ಮ ಪ್ರಗತಿಯನ್ನ ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ್ಲೂ ಹಸನ್ಮುಖಿಯಾಗಿರ್ಬೇಕು. ಈ ರೀತಿ ಇರೋದಕ್ಕೆ ಅಥವಾ ಇರಕ್ಕಾಗದಲೇ ಇದ್ರೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಯಾವತ್ತಾದ್ರೂ ಗಮನಿಸ್ಕೊಂಡು ನೋಡಿದೀವ ಅಂತ ಈ ರೀತಿ ಇಷ್ಟು ಪ್ರಶ್ನೆಗಳನ್ನ ಅವ್ರು ಹಾಕ್ತಾ ಹೋಗ್ತಾರೆ. ನಿಜವಾಗ್ಲೂ ಈ ಪ್ರಶ್ನೆಗಳನ್ನ ನಾವು ಬಹಳ ಗಂಭೀರವಾಗಿ ಆಸಕ್ತಿಯಿಂದ ನಮಗೆ ನಾವು ಹಾಕೊಂಡಿದ್ದೆ ಆದ್ರೆ ನಮ್ಮ ಬದುಕು ಎಷ್ಟೋ ಬದಲಾವಣೆ ಆಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ. ನಮ್ಮ ಬದುಕನ್ನ ಒಂದು ಕಲಾಕೃತಿಯನ್ನ ಮಾಡ್ತಕ್ಕಂತಹ ರೀತಿ ಇದೆಯಲ್ಲ ಅಥವಾ ವಿಧಾನ ಇದೆಯಲ್ಲ, ಅದು ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಯಾರ ಹತ್ರನೋ ಹೋಗ್ತೀವಿ, ತಿಳಿದವ್ರ ಹತ್ರ, ತುಂಬಾ ಒಬ್ರು ಮುಂದುವರೆದಿರೋರ ಹತ್ರ, ಆಧ್ಯಾತ್ಮ ಪ್ರಗತಿಯನ್ನ ಹೊಂದಿರೋರ ಹತ್ರ, ಅವರಿಂದ ನಮ್ಗೆ ಮಾರ್ಗದರ್ಶನ ಸಿಕ್ಕಬಹುದೇ ಹೊರತು ನಮಗೆ ಸಿಕ್ಕಂತಹ ಸಂದೇಶ, ಉನ್ನತ ಪ್ರಗತಿಯನ್ನ ಸಾಧಿಸಿರ್ತಕ್ಕಂಥವರಿಂದ ಅಥವಾ ಮಹಾತ್ಮರಿಂದ ಸಿಗ್ತಕ್ಕಂಥ ಸಂದೇಶವನ್ನ ಬಳಸ್ಕೊಂಡು ಅದನ್ನ ಅನುಷ್ಠಾನದಲ್ಲಿ ತರ್ತಾ ನಮ್ಮ ಬದುಕನ್ನ ಒಂದು ಕಲೆಯನ್ನಾಗಿ, ಕಲಾಕೃತಿಯನ್ನಾಗಿ ಮಾಡ್ಕೊಳ್ತಕ್ಕಂತಹ ಒಂದು ಕೆಲಸವನ್ನ ಯಾರು ಮಾಡ್ಬೇಕಾಗಿದೆ? ನಾವೇ ಮಾಡ್ಬೇಕಾಗಿದೆ. ವೈಯಕ್ತಿಕ ಬದಲಾವಣೆ ಅಂತಕ್ಕಂಥದ್ದು ಬಹಳ ಮುಖ್ಯ. ವೈಯಕ್ತಿಕ ಬದಲಾವಣೆ ಆದಾಗ ಮಾತ್ರ ನಮ್ಮ ಸುತ್ತಲಿನ ಪ್ರಪಂಚ ಕೂಡ ಬದಲಾಗ್ತಕ್ಕಂಥದ್ದು. ಅಲ್ಲಿಯವರೆಗೂ ಏನು ಬದಲಾವಣೆ ಆಗ್ತಕ್ಕಂಥದ್ದು ಸಾಧ್ಯನೇ ಇಲ್ಲ. ಅದಕ್ಕೆ JK ಅವ್ರು ಹೇಳ್ತಾರೆ, ನೀನೇ ಈ ವಿಶ್ವ, ಯು ಆರ್ ದ ವರ್ಲ್ಡ್ ಅಂತ ಹೇಳ್ತಾರೆ. ನೀನ್ ಹೇಗಿರ್ತೀಯೋ ಜಗತ್ತು ನಿನಗೆ ಹಾಗೆ ಕಾಣುತ್ತೆ, ನೀನ್ ಹೇಗಿರ್ತೀಯೋ ಜಗತ್ತು ಹಾಗೆ ಇರುತ್ತೆ. ನಾವು ಹಾಗಲ್ಲ, ನಮ್ಮನ್ನ ನಾವು ನೋಡ್ಕೊಳ್ಳೋದಿಲ್ಲ, ನಾವು ಹೇಗಿದ್ದೇವೆ ಅನ್ನೋದು ನಾವು ಗಮನಿಸ್ಕೊಳ್ಳಲ್ಲ. ಆದ್ರೆ ಸುತ್ತಲಿನ ಪ್ರಪಂಚವನ್ನ ಮಾತ್ರ ಯಾವಾಗ್ಲೂ ಕೂಡ ದೂರ್ತಾ ಇರ್ತೇವೆ. ಅದಕ್ಕೆ ಹೇಳ್ತಾರೆ, ಸದ್ಯದ ಪರಿಸ್ಥಿತಿಯಲ್ಲಿ ಮನಸ್ಸು ವಿಪರೀತವಾಗಿ ಬೆಳೆದಿದೆ, ಅದರಲ್ಲೂ ಕೆಳಮನಸ್ಸು. ಈಗ ಆಗ್ಬೇಕಾಗಿರ್ತಕ್ಕಂತಹ ಕೆಲಸ ಏನು? ನಮ್ಮ ಆಧ್ಯಾತ್ಮ ಪ್ರಗತಿಗೆ ಅಥವಾ ಉನ್ನತಿಗೆ ಆಗಬೇಕಾಗಿರುವಂತಹ ಕೆಲಸ ಏನಪ್ಪಾ ಅಂದ್ರೆ
ಆಂತರಿಕ ಪರಿವರ್ತನೆ. ನಮ್ಮ ಪ್ರಜ್ಞೆಯನ್ನ ಒಳಮುಖ ಮಾಡ್ಕೊಳ್ಬೇಕು. ನಾವು ಏನು ಅನ್ನೋದನ್ನ ಸರಿಯಾಗಿ ಗ್ರಹಿಸ್ಕೊಳ್ಬೇಕು. ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯ, ಧನಾತ್ಮಕ ಗುಣಗಳನ್ನ ನಾವು ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು. ನಮ್ಮಲ್ಲಿರ್ತಕ್ಕಂತಹ ಕೆಡಕನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು. ದುರ್ಗುಣಗಳನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು. ನಮ್ಗೆಲ್ರಿಗೂ ಗೊತ್ತಿದೆ ದುರ್ಗುಣಗಳು ಯಾವುದು, ಸದ್ಗುಣಗಳು ಯಾವುದು, ಎಲ್ಲವೂ ಗೊತ್ತಿದೆ, ಗೊತ್ತಿಲ್ಲ ಅಂತ ಇಲ್ಲ. ನಮಗಾಗಿರ್ತಕ್ಕಂತಹ ಕಷ್ಟ ಏನು ಅಂದ್ರೆ ಅದನ್ನ ಅನುಷ್ಠಾನದಲ್ಲಿ ತರ್ತಕ್ಕಂಥದ್ದು. ಅನುಷ್ಠಾನದಲ್ಲಿ ತರಕ್ಕೂ ನಾನು ಸಿದ್ಧ ಇದ್ದೀನಿ, ಆದ್ರೆ ಅದನ್ನ ಹೇಗ್ ಮಾಡ್ಬೇಕು, ಅದೇ ಕಲೆ. ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬನೂ ಕೂಡ ಅದನ್ನ ತಾನೇ ಸಾಧಿಸ್ಬೇಕು. ಒಂದು ಅಮೃತ ಶಿಲೆ ಅಂತ ತುಣುಕು ಅಂತ ಹೇಳ್ಬಿಟ್ರು ಬೆಸೆಂಟ್ರು. ಆ ತುಣುಕನ್ನ, ಆ ಚೂರನ್ನ ಕಲಾತ್ಮಕವಾಗಿ ಕೆತ್ತಬೇಕಾಗಿರೋದು ನಾವೇನೆ. ಮತ್ತೆ ಎಲ್ರೂ ಒಂದೇ ತರ ಕೆತ್ತ ತರ ಇಲ್ಲ. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಅವರವರ ಸೃಜನಾತ್ಮಕತೆಗೆ ಅನುಗುಣವಾಗಿ ಅವರು ಕೆತ್ತುತ್ತಾ ಹೋಗ್ತಾರೆ. ಹಾಗೆ ನಾವೇ ಸ್ವತಃ ಅದನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು. ಮನಸ್ಸು ವಿಪರೀತವಾಗಿ ಬೆಳ್ತಿರೋದ್ರಿಂದ, ಮನಸ್ಸಿನಿಂದಲೇ ಮುಕ್ತಿಯೂ ಕೂಡ ಸಾಧ್ಯ ಇರೋದ್ರಿಂದ, ಮನಸ್ಸಿನಿಂದಲೇ ಮನಸಾತೀತ ಸ್ಥಿತಿಗೆ ಹೋಗಬೇಕಾಗಿರೋದ್ರಿಂದ ಮನಸ್ಸಿನ ಧೋರಣೆಗಳನ್ನ ಮೊದಲು ನಾವು ಅಮೂಲಾಗ್ರವಾಗಿ ಬದಲಾಯಿಸ್ಕೊಳ್ಬೇಕು. ಪೂರ್ವಾಗ್ರಹ ಪೀಡಿತ ಮನಸ್ಸು ನಮ್ಮದು. ಪ್ರತಿಯೊಂದು ಕೂಡ ನೆನಪಿನಲ್ಲಿ ಇಟ್ಕೊಂಡು ಆ ನೆನಪಿನ ಆಧಾರದ ಮೇಲೆ ಪ್ರತಿಯೊಂದು ಕೆಲಸವನ್ನು ಪ್ರತಿಯೊಂದು ಕ್ಷಣದಲ್ಲೂ ಮಾಡ್ತಾ ಇರ್ತೇವೆ. ಆ ಒಂದು ಕ್ಷಣದಲ್ಲಿ ಹೊಸದಾಗಿ ಹೊಸ ಮನಸ್ಸನ್ನ ಇಟ್ಕೊಂಡು, ಪರಿಶುದ್ಧವಾದಂತಹ ನಿಷ್ಕಲ್ಮಶ ಮನಸ್ಸನ್ನ ಇಟ್ಕೊಂಡು ಕೆಲಸ ಮಾಡ್ತಕ್ಕಂತಹ ಕಲೆ ನಮಗೆ ನಿಜವಾಗ್ಲೂ ಸಿದ್ಧಿಸಿಲ್ಲ ಅಂತಾನೆ ಅಂದ್ಕೊಳ್ಬೇಕು. ಆ ಕಲೆಯನ್ನ ನಾವು ಸಿದ್ಧಿಸ್ಕೊಳ್ಬೇಕು. ಅದೇ ಬಹಳ ಮುಖ್ಯ. ಅದಕ್ಕೆ ನಮ್ಮ ಹೃದಯ ಪರಿವರ್ತನೆ ಆಗಬೇಕು ಅಂತ ಹೇಳುವಂಥದ್ದು. ಮನಸ್ಸಿನಲ್ಲಿ ಬುದ್ಧಿಯ ಬೆಳಕು ಮೂಡಬೇಕು. ಹೃದಯದಲ್ಲಿ ಏನ್ ಮಾಡ್ಬೇಕು, ಪ್ರೇಮವನ್ನ ತುಂಬಿಕೊಳ್ಬೇಕು. ಮನಸ್ಸಿನಲ್ಲಿ ಬುದ್ಧಿ ಕೆಲಸ ಮಾಡ್ಬೇಕು, ಹೃದಯದಲ್ಲಿ ಪ್ರೇಮ ತುಂಬಿರ್ಬೇಕು ಅಂತ ಹೇಳ್ತಾರೆ. ನಮ್ಮ ಮನಸ್ಸಿನಲ್ಲಿ ಏನಿದೆ, ಬರೀ ಆಲೋಚನೆಗಳೇ ಇವೆ, ನೆನಪುಗಳೇ ಇವೆ. ಭೂತಕಾಲದ ನೆನಪುಗಳು ಅಥವಾ ಭವಿಷ್ಯತ್ತಿನ ಯೋಜನೆಗಳು. ನಮ್ಮ ಹೃದಯದಲ್ಲಿ ಏನಿದೆ, ಭಾವನೆಗಳ ಒಂದು ಮಹಾಪೂರವೇ ಇದೆ. ಆದ್ರೆ ಅಲ್ಲಿ ರಾಗ ದ್ವೇಷಗಳೆಲ್ಲವೂ ಇದೆ. ಬೇಕು ಬೇಡಗಳಿಗೆ ಮೀರಿದಂತಹ ನಿಸ್ವಾರ್ಥವಾದಂತಹ ಪ್ರೇಮವನ್ನ ನಮ್ಮ ಹೃದಯದಲ್ಲಿ ತುಂಬಿಕೊಳ್ಬೇಕು. ಆಗ ಮಾತ್ರ ನಾವು ಬದುಕುವ ಕಲೆಯನ್ನ ರೂಢಿಸ್ಕೊಳ್ಳೋದಕ್ಕೆ ಅಥವಾ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಬದುಕಿನ ಒಳ ಹೊರಗುಗಳಿದೆಯಲ್ಲ, ಅದ್ರ ನಡುವೆ ದ್ವಂದ್ವ ಇರಬಾರ್ದು ಅಂತ ಹೇಳ್ತಾರೆ. ಹೊರಗಡೆ ಒಂದು, ಒಳಗಡೆ ಒಂದು. ನಾವು ಎಷ್ಟು ಸರಿ ನೋಡಿ, ನಾವು ಮಾಡ್ತಾ ಇರೋ ಕೆಲಸ ಬೇರೆ, ಒಳಗಡೆ ಆಲೋಚನೆನೇ ಬೇರೆ ಇರತ್ತೆ. ಎಷ್ಟೋ ಸರಿ ನಾವು ಹೊರಗಡೆ ಮಾತು ಬೇರೆ ಆಡ್ತಾ ಇರ್ತೀವಿ, ಒಳಗಡೆ ನಮ್ಮ ಮನಸ್ಸು ಮತ್ತೇನೋ ಹೇಳ್ತಾ ಇರತ್ತೆ. ಹಾಗಿರ್ಬಾರ್ದು. ಯಾವಾಗ್ಲೂ ಕೂಡ ಇದು ದ್ವಂದ್ವ ಇಲ್ದಲೇ ಇರ್ತಕ್ಕಂತಹ ಒಂದು ಮನಸ್ಥಿತಿ ನಮ್ದಾಗ್ಬೇಕು. ಅಂದ್ರೆ ನಡೆ ನುಡಿಯಲ್ಲಿ ಸಾಮರಸ್ಯತೆ ಇರಬೇಕು. ಆ ರೀತಿಯ ಜೀವನವನ್ನ ನಾವು ರೂಢಿಸ್ಕೊಳ್ಳೋದೇ ಆದ್ರೆ ಅದು ನಿಜವಾದಂತಹ ಕಲಾತ್ಮಕ ಬದುಕಾಗತ್ತೆ. ಸಮರಸತೆಯಿಂದ, ಸಹಬಾಳ್ವೆಯಿಂದ ಬದುಕ್ತಕ್ಕಂತಹ ಬದುಕು. ಪ್ರತ್ಯೇಕತೆಯನ್ನ ಬದಿಗಿಟ್ಟು ಆ ಏಕತೆಯನ್ನ ಎತ್ತಿ ಹಿಡಿತಕ್ಕಂತಹ ಬದುಕು. ಎಲ್ಲರ ಒಳಗಡೆ ಇರ್ತಕ್ಕಂತಹ ಆತ್ಮ ಚೈತನ್ಯ ಒಂದೇ. ಅದನ್ನ ಗುರುತಿಸ್ತಕ್ಕಂತಹ ಕೆಲಸವನ್ನ ನಾವು ಯಾವಾಗ್ಲಾದ್ರೂ ಮಾಡ್ತೀವ? ನಮ್ಮ ಪ್ರಾರ್ಥನೆಯಲ್ಲಿ ಹೇಳ್ತೇವೆ, ನಮ್ಮ ಎಲ್ಲ ವಿಚಾರಗಳಲ್ಲಿ ನಾವು ಹೇಳ್ತೇವೆ, ಸತ್ಸಂಗಗಳಲ್ಲಿ ಭಾಗವಹಿಸಿದಾಗ ಹೇಳ್ತೇವೆ. ಎಷ್ಟರ ಮಟ್ಟಿಗೆ ಅದನ್ನ ಸಾಧಿಸೋದಕ್ಕಾಗಿದೆ? ಒಬ್ಬ ಮನುಷ್ಯನನ್ನ ನೋಡಿದಾಗ ಆತ ಹಿಂದೆ ಏನೋ ಮಾಡಿದ್ದ, ಅಥವಾ ಆತ ಹೀಗಿದ್ದಾನೆ, ಹೀಗ್ ಮಾಡ್ತಾನೆ, ಹೀಗ್ ಮಾಡ್ತಾರೆ ಅಂತಾನೆ ನಾವು ಯೋಚನೆ ಮಾಡ್ತೇವೆ ಹೊರತು ಅದನ್ನ ಬದಿಗಿಟ್ಟು ಆತ್ಮ ಚೈತನ್ಯದ ದೃಷ್ಟಿಯಲ್ಲಿ ನೋಡೋದಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಆಗಿದೆ ಅನ್ನೋದನ್ನ ನಾವು ನಿಜವಾಗ್ಲೂ ನಾವೇ ಗಮನಿಸ್ಕೊಳ್ಬೇಕು. ಪ್ರತಿಯೊಬ್ಬನೂ ಕೂಡ ಈ ಒಂದು ಅಂತರ್ಮುಖಿಯಾಗಬೇಕು. ಒಳಗಡೆ ಇರ್ತಕ್ಕಂತಹ ಆನಂದವನ್ನ ಆತ ಗಳಿಸ್ಕೊಳ್ಬೇಕು. ನಾವು ಸಂತೋಷ ಅಥವಾ ಸಾರ್ಥಕತೆಯನ್ನ ಹೊರಗಿನ ಪ್ರಪಂಚದಲ್ಲಿ ನಿಜವಾಗ್ಲೂ ಹುಡುಕೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಳಗಡೆ ಇದೆಯಲ್ಲ, ಬುದ್ಧಿಯ ಬೆಳಕು ಮಾತ್ರನೇ ಬದುಕುವ ಕಲೆಯನ್ನ ಪರಿಪೂರ್ಣವಾಗಿಸೋದಕ್ಕೆ ಸಾಧ್ಯ. ಬುದ್ಧಿಯ ಬೆಳಕಿದೆಯಲ್ಲ, ಏಕತೆಯ ಬೆಳಕಿದೆಯಲ್ಲ, ಅದು ಮಾತ್ರನೇ ನಾವು ನಮ್ಮ ಬದುಕನ್ನ ಕಲಾತ್ಮಕವಾಗಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಮತ್ತಿನ್ನೇನು ಸಾಧ್ಯ ಇಲ್ಲ.
ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಘೋಷಿಸಿರುವ ಹಾಗೆ ಒಂದು ಶ್ಲೋಕದಲ್ಲಿ ಹೇಳಿರುವ ಅರ್ಥ ಹೀಗೆ ಬರುತ್ತೆ. ಯಾರು ತನ್ನೊಳಗೆ ಆನಂದವನ್ನ ಹೊಂದಿರ್ತಾನೋ, ತನ್ನೊಳಗೆ ಸಂತೋಷವನ್ನ ಹೊಂದಿರ್ತಾನೋ, ತನ್ನೊಳಗೆ ಬೆಳಕನ್ನ ಹೊಂದಿರ್ತಾನೋ ಅಂತಹ ಭಕ್ತ ಮಾತ್ರ ಪರಮಾತ್ಮನಲ್ಲಿ ನೆಲೆಗೊಳ್ತಾನೆ, ಆತ ಸಂಪೂರ್ಣ ಮುಕ್ತಿಯನ್ನ ಹೊಂದುತ್ತಾನೆ. ನಮ್ಮ ಒಳಗಡೆ ಇರ್ತಕ್ಕಂತಹ ಆನಂದ, ಉನ್ನತ ಪ್ರಜ್ಞೆಯಲ್ಲಿ ಇರ್ತಕ್ಕಂತಹ ಆತ್ಮಾನಂದವನ್ನ ನಾವು ಅನುಭವಿಸಬೇಕು ಅಂದ್ರೆ ಜೀವಿಸುವ ಕಲೆಯನ್ನ ನಾವು ಕಲ್ತ್ಕೊಳ್ಬೇಕಾಗತ್ತೆ. ಅದಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರೋದು ಯೋಗ ಕರ್ಮಸು ಕೌಶಲಂ. ಎಷ್ಟು ಕೌಶಲ್ಯದಿಂದ ನೈಪುಣ್ಯತೆಯಿಂದ ನಾವು ಕೆಲಸವನ್ನ ಮಾಡ್ಬೇಕು. ಆ ರೀತಿ ನಾವು ಬದುಕನ್ನ ಬದುಕಿದ್ದಾದ್ರೆ ಈ ದೇಹಾತ್ಮ ಪ್ರಜ್ಞೆಯಲ್ಲಿ ಇರ್ತಕ್ಕಂತಹ ನಾವು ಆ ಉನ್ನತಾತ್ಮನಲ್ಲಿ ಒಂದಾಗೋದಕ್ಕೆ ಸಾಧ್ಯ. ಆ ಬದುಕುವ ಕಲೆಯನ್ನ ನಾವು ಬಳಸ್ಕೊಳ್ಳಿಲ್ಲ ಅಂತಂದ್ರೆ ಯಾವುದೇ ರೀತಿಯ ಪ್ರಗತಿಯನ್ನ ಕೂಡ ನಾವು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ದ ಆರ್ಟ್ ಆಫ್ ವೈಸ್ ಲಿವಿಂಗ್ ಅಂತ ಹೇಳ್ತಾರೆ. ದ ಆರ್ಟ್ ಆಫ್ ವೈಸ್ ಲಿವಿಂಗ್, ಬುದ್ಧಿವಂತಿಕೆಯಿಂದ ಬದುಕೋದು. ವಿ ಚಲಂ ಅವರು 3 ಪುಸ್ತಕಗಳನ್ನ ಬರೆದಿದ್ದಾರೆ ಇಂಗ್ಲಿಷ್ನಲ್ಲಿ. ಎನ್ಲೈಟನ್ಡ್ ಲಿವಿಂಗ್, ಮತ್ತೆ ಬ್ಲಿಸ್ಫುಲ್ ಲಿವಿಂಗ್, ಅದಾದ ನಂತರ 3ನೇದು ಇನ್ಸೈಟ್ಫುಲ್ ಲಿವಿಂಗ್. ಬಹಳ ಉನ್ನತವಾಗಿರ್ತಕ್ಕಂತಹ ಗ್ರಂಥಗಳು. ಯಾಕೆ ಅಂದ್ರೆ ಅನೇಕ ಮೂಲಗಳಿಂದ ಉನ್ನತವಾದಂತಹ ವಿಚಾರಗಳನ್ನ ಅವರು ಹೆಕ್ಕಿ ತೆಗೆದು ಆ ಗ್ರಂಥದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಆ ಗ್ರಂಥದಲ್ಲಿ ಕೊಟ್ಟಿರ್ತಕ್ಕಂತಹ ವಿಚಾರಗಳನ್ನೇ ಸಾಕಷ್ಟು ನಾನು ಈ ದಿನ ಈ ಒಂದು ಉಪನ್ಯಾಸಕ್ಕೆ ಬಳಸ್ಕೊಂಡಿರ್ತಕ್ಕಂಥದ್ದು. ಬಹಳ ಚೆನ್ನಾಗಿ ಕೊಡ್ತಾರೆ ದ ಆರ್ಟ್ ಆಫ್ ವೈಸ್ ಲಿವಿಂಗ್. ನಾವು ಈ ಬದುಕುವ ಕಲೆಯನ್ನ ಕಲಿಬೇಕು ಅಂದ್ರೆ, ಬದುಕುವ ಕಲಾತ್ಮಕವಾಗಿ ಬದುಕ್ತಕ್ಕಂಥದ್ದನ್ನ ನಾವು ಗಳಿಸ್ಕೊಳ್ಬೇಕು ಅಂತಂದ್ರೆ ಕೆಲವು ಸೂಚನೆಗಳು ಯಾರು ಕೊಟ್ಟಿರ್ತಕ್ಕಂಥದ್ದು? ಅನುಭವಿಗಳು, ಅನುಭಾವಿಗಳು, ಜೀವನ್ಮುಕ್ತರು, ಮಹಾತ್ಮರು, ಇಂಥವರಿಂದ ದೊರೆತಿರ್ತಕ್ಕಂತಹ ಕೆಲವು ವಿಚಾರಗಳನ್ನ ಅವರು ಕ್ರೋಢೀಕರಿಸಿ ಹೇಳ್ತಾರೆ ಇನ್ಸೈಟ್ಫುಲ್ ಲಿವಿಂಗ್ ಅನ್ನುವಂತಹ ಒಂದು ಇಂಗ್ಲಿಷ್ ಗ್ರಂಥದಲ್ಲಿ. ಈ ಒಂದು ಬದುಕುವ ಕಲೆ ಈಗಾಗಲೇ ನಾವು ಪ್ರಾರಂಭದಲ್ಲೇ ತಿಳ್ಕೊಂಡ್ವಿ. JK ಅವರು ಹೇಳಿರ್ತಕ್ಕಂಥದ್ದು ಬದುಕುವ ಕಲೆ ಅಂತಕ್ಕಂಥದ್ದು ಇದೆಯಲ್ಲ, ಬಹಳ ಶ್ರೇಷ್ಠವಾದ, ಹಿರಿದಾದ, ಬಹಳ ದೊಡ್ಡ ಕಲೆ ಅದು. ಎಲ್ಲ ಕಲೆಗಳನ್ನು ಮೀರಿಸಿದಂತಹ ಕಲೆ ಅದು. ಅದಕ್ಕೆ ಕೆಲವು ಸೂಚನೆಗಳು, ನಾವು ಯಾವ ರೀತಿ ನಮ್ಮ ಬದುಕನ್ನ ಪರಿಪೂರ್ಣವಾಗಿ, ಉಪಯುಕ್ತವಾಗಿ, ಉಪಯೋಗಕರವಾಗಿ ಒಂದು ಫ್ರೂಟ್ಫುಲ್ ಲಿವಿಂಗ್ ಅಂತ ಹೇಳೋದು. ಹಾಗೆ ನಾವು ಪರಿಪೂರ್ಣವಾದಂತಹ ಒಂದು ಉಪಯುಕ್ತವಾದಂತಹ ಬದುಕನ್ನ ಬದುಕೋದಕ್ಕೆ ಯಾವಾಗ ಸಾಧ್ಯ ಅಂದ್ರೆ ಕೆಲವು ಸೂಚನೆಗಳು, ಅವುಗಳನ್ನ ಪಾಲಿಸ್ತಾ ಹೋದ್ರೆ ಸಾಕು ನಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆಗಳನ್ನ ನಾವು ತಂದುಕೊಳ್ಳೋದಕ್ಕೆ ಸಾಧ್ಯ. ಮೊದಲನೇದಾಗಿ ಹೇಳ್ತಾರೆ ದ ಆರ್ಟ್ ಆಫ್ ಫರ್ಗೆಟಿಂಗ್ ದ ಪಾಸ್ಟ್. ನಮಗ್ ನಿಜವಾಗ್ಲೂ ಇದು ಸಾಧ್ಯ ಆಗಿದೆಯಾ, ಅಥವಾ ಸಾಧ್ಯ ಆಗಿಸ್ಕೊಳ್ಳೋ ಕಡೆ ನಾವು ಏನಾದ್ರೂ ಪ್ರಯತ್ನವನ್ನ ಮಾಡಿದೀವಾ? ದ ಆರ್ಟ್ ಆಫ್ ಫರ್ಗೆಟಿಂಗ್ ದ ಪಾಸ್ಟ್ ಅಂದ್ರೆ ಗತಕಾಲದ ಆಗು ಹೋಗುಗಳನ್ನ, ನೆನಪುಗಳನ್ನ ಮರೀತಕ್ಕಂಥದ್ದು. ನಮ್ಮ ಮನಸ್ಸು ಸದಾಕಾಲ ಹೊಸದಾಗಿರ್ಬೇಕು. ಅಂದ್ರೆ ಅಲ್ಲಿ ಯಾವುದೇ ಹಳೆಯ ನೆನಪುಗಳು ಬೇಕಾಗಿಲ್ಲ. ಆ ರೀತಿಯ ಹೊಸ ಮನಸ್ಸು ನಮ್ಮದು ಆಗೋದಕ್ಕೆ ಸಾಧ್ಯವಾ? ಆ ರೀತಿ ಇದ್ರೆ ಮಾತ್ರ ನಾವು ಉತ್ತಮವಾದ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ. ಯಾಕೆಂದ್ರೆ ನಮ್ಮ ಈ ಗತಕಾಲದ ನೆನಪುಗಳೇ ನಮ್ಮ ಎಲ್ಲ ಕೋಪ, ಕ್ರೋಧ, ಭಯ, ದ್ವೇಷ ಎಲ್ಲದಕ್ಕೂ ಕಾರಣ ಅದೇ. ಹಿಂದೆ ಯಾರೋ ನಮಗೆ ಈ ರೀತಿ ಕೆಟ್ಟದ್ದು ಮಾಡಿದ್ರು, ಅದಕ್ಕೋಸ್ಕರ ಆ ವ್ಯಕ್ತಿಯನ್ನ ನೋಡಿದ್ರೆ ನಮ್ಗೆ ಕೋಪ. ಮತ್ಯಾವುದೋ ಒಂದು ಸನ್ನಿವೇಶ ನನಗೆ ನನ್ನ ಮನಸ್ಥಿತಿಗೆ ವಿರುದ್ಧವಾಗಿತ್ತು, ಅದನ್ನ ಕಂಡ್ರೆ ನನಗೆ ಭಯ, ಅದು ನನಗೆ ಬೇಕಾಗಿಲ್ಲ. ಹೀಗೆ ಪ್ರತಿಯೊಂದು ವಿಚಾರ, ವಿಷಯ, ವ್ಯಕ್ತಿಗಳ ಬಗ್ಗೆ ನಮಗೆ ಬೇಕು ಬೇಡಗಳು ಎಲ್ಲ ಗತಕಾಲದ ನೆನಪುಗಳು. ಅಂದ್ರೆ ಗತಕಾಲದ ಅನುಭವಗಳ ನೆನಪುಗಳ ಆಧಾರದ ಮೇಲೇನೆ ಯಾವಾಗ್ಲೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಈ ಎಲ್ಲ ಕ್ರಿಯೆಗಳಿಗೂ ಮತ್ತೆ ಪ್ರತಿಕ್ರಿಯೆಗಳಿಗೂ ಕೂಡ ನೆನಪೇ ಕಾರಣ. ಅಂದ್ರೆ ಆ ನೆನಪುಗಳು, ಆ ಪೂರ್ವಾಗ್ರಹ ಪೀಡಿತ ನೆನಪುಗಳು ನಮ್ಮ ಈ ಕ್ಷಣದ ಒಂದು ಕೆಲಸ ಕಾರ್ಯಗಳನ್ನ ನಿರ್ದೇಶಿಸಬಾರದು. ಅಷ್ಟರ ಮಟ್ಟಿಗೆ ನಾವು ಪರಿಶುದ್ಧವಾಗಿ ನಮ್ಮ ಮನಸ್ಸನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು ಅನ್ನುವಂತಹ ವಿಚಾರ. ಎರಡನೇದಾಗಿ ಹೇಳ್ತಾರೆ ದ ಆರ್ಟ್ ಆಫ್ ಓವರ್ ಲುಕಿಂಗ್ ಸರ್ಟನ್ ಥಿಂಗ್ಸ್.
ಕೆಲವು ಸಣ್ಣ ಪುಟ್ಟ ಕ್ಷುಲ್ಲಕ ವಿಚಾರಗಳ ಕಡೆ ನಾವು ಗಮನ ಕೊಡಬಾರದು, ಅವನ್ನ ನಿರ್ಲಕ್ಷಿಸ್ಬೇಕು. ನಾವು ನಿರ್ಲಕ್ಷಿಸ್ತೀವ? ಸಣ್ಣ ವಿಚಾರ, ಯಾರೋ ನಮ್ಮನ್ನ ಏನೋ ಒಂದು ಅಂದಿದ್ರೆ, ಬೈದಿದ್ರೆ, ಅದನ್ನ ಇನ್ನು ಎಷ್ಟೋ ಕಾಲದವರೆಗೂ ಜ್ಞಾಪಕ ಇಟ್ಕೊಂಡಿರ್ತೀವಿ. ಅವ್ರು ನಿನ್ ಯಾವಾಗ ನೋಡಿದ್ರು ಅದು ಜ್ಞಾಪಕ ಬರುತ್ತೆ. ಆ ಕ್ಷಣಕ್ಕೆ ಅದನ್ನ ಬಿಡ್ತಕ್ಕಂತಹ ಒಂದು ಕಲೆಯನ್ನ ನಾವು ಕಲ್ತ್ಕೊಂಡಿದೀವ. ಏನೋ ಅವ್ರು ಹೇಳಿದ್ರು, ಅವ್ರಿಗನ್ಸಿತ್ತು ಅವ್ರು ಹೇಳಿದ್ರು, ಅದನ್ನ ನಾನು ಯಾಕೆ ಅದಕ್ಕೆ ಪ್ರಾಮುಖ್ಯತೆಯನ್ನ ಕೊಡಬೇಕು, ಅದನ್ನ ನಿರ್ಲಕ್ಷ್ಯ ಮಾಡಬೇಕು ಅಂತಕ್ಕಂತಹ ಮನೋಭಾವ ನಾವು ಎಷ್ಟರ ಮಟ್ಟಿಗೆ ಬೆಳೆಸ್ಕೊಂಡಿದ್ದೇವೆ ಅಥವಾ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಇದು ಬಹಳ ಒಂದು ಕೆಳಮಟ್ಟದ, ಅಂದ್ರೆ ಬಹಳ ಮೂಲಭೂತ ಸ್ಥಿತಿಯಲ್ಲಿ ನಾವು ಅರ್ಥಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಈ ಮುಖ್ಯ ಅಮುಖ್ಯ ಅನ್ನೋ ವಿಚಾರಗಳು ಇನ್ನ ಮುಂದೆ ಹೋಗ್ತಾ 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 ಆಧ್ಯಾತ್ಮ ಪಥದಲ್ಲಿ ಪರಮಗುರು ಚರಣ ಸನ್ನಿಧಿಯಲ್ಲಿ ಹೇಳಿರೋ ಹಾಗೆ ಬಹಳ ಉನ್ನತವಾದ ವಿಚಾರಗಳನ್ನ ನಮ್ಗೆ ಮಹಾತ್ಮರ ಸಂದೇಶದಲ್ಲಿ ಕೊಡ್ತಾ ಹೋಗ್ತಾರೆ. ಪರಮಾತ್ಮನ ಯೋಜನೆಗೆ ಅನುಗುಣವಾಗಿ ನಡೀತಕ್ಕಂತಹ ಕೆಲಸಗಳಿಗೆ ನಾವು ಮೊದಲ ಆದ್ಯತೆಯನ್ನ ಕೊಡಬೇಕು. ಈ ವಿಕಾಸದಲ್ಲಿ, ಈ ಪರಮಾತ್ಮನ ಈ ಒಂದು ಸಂಸರಣಾ ಯೋಜನೆಯಲ್ಲಿ ಎಲ್ಲ ಜೀವಿಗಳು ಕೂಡ ಆತ್ಮ ವಿಕಾಸದ ಕಡೆ ನಡೀತಕ್ಕಂತಹ ಕೆಲಸದಲ್ಲಿ ನಾವು ಕೈ ಜೋಡಿಸ್ತಕ್ಕಂಥದ್ದೇ ಮುಖ್ಯ ಆಗ್ಬೇಕು. ನಮ್ಮ ಸ್ವಯಂ ಪ್ರತಿಷ್ಠೆ, ಪ್ರತ್ಯೇಕತಾ ಮನೋಭಾವ, ನನ್ನ ಜನಪ್ರಿಯತೆ, ನನ್ನ ಅಧಿಕಾರ, ನಾನು ಅಂತಕ್ಕಂಥದ್ದು ಗೌಣವಾಗಬೇಕು. ಅದು ಬಹಳ ಮುಖ್ಯ ಅಂತ. ಮೂರನೇದಾಗಿ ಹೇಳ್ತಾರೆ, ಎಲಿಮಿನೇಷನ್ ಆಫ್ ನಾನ್ ಎಸೆನ್ಷಿಯಲ್ಸ್. ಅಮುಖ್ಯವಾದ ವಿಚಾರಗಳನ್ನ ನಾವು ತೆಗೆದು ಹಾಕ್ಬೇಕು, ಕೊಡವಿ ಹಾಕ್ಬೇಕು. ಆದ್ರೆ ನಾವು ಯಾವಾಗ್ಲೂ ಅದನ್ನ ಕೊಡವು ಹಾಕೋದೇ ಇಲ್ಲ. ನಾನು ನನ್ನದು ಅನ್ನೋದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ನಾವು ಸ್ವಂತದ್ದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ನಮ್ಮ ಕೆಲಸ ಕಾರ್ಯಗಳು, ನಮ್ಮ ಒಂದು ಜನಪ್ರಿಯತೆ ಅಥವಾ ನಮ್ಮ ಒಂದು ವ್ಯವಹಾರ, ನಮ್ಮ ಅಧಿಕಾರ, ಈ ರೀತಿಯೇ ನಾವು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು. ಆ ಮನೋಭಾವವನ್ನ ನಾವು ಬಿಡೋದಕ್ಕೆ ಸಾಧ್ಯ ಆಗಿದೆಯಾ? ಆದ್ರೆ ಮಾತ್ರ ನಾವು ನಿಜವಾಗ್ಲೂ ಬದುಕೋದಕ್ಕೆ ಸಾಧ್ಯ. ನಾವು ಜೀವಂತವಾಗಿದ್ದೀವಿ ಅಂತ ಹೇಳ್ಬೋದೇ ಹೊರತು ಜೀವಿಸ್ತಾ ಇದ್ದೀವಾ ಅಂದ್ರೆ ಆ ಪ್ರಶ್ನೆಯನ್ನ ನಾವೇ ನಮ್ಗೆ ಹಾಕೊಳ್ಬೇಕಾಗತ್ತೆ. ನಾವು ಬದುಕಿದ್ದೇವೆ, ನಿಜವಾಗ್ಲೂ ಬದುಕ್ತಾ ಇದ್ದೀವಾ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಅನಿ ಬೆಸೆಂಟ್ ಹೇಳ್ತಾರೆ, ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್. ಬದಲಾಯಿಸೋದಕ್ಕೆ ಸಾಧ್ಯ ಯಾವ್ದಿಲ್ವೋ ಅದನ್ನ ಒಪ್ಕೊಳ್ಬೇಕು. ಯಾವುದು ವಾಸಿ ಮಾಡೋದಕ್ಕೆ ಸಾಧ್ಯ ಇಲ್ವೋ ಅದನ್ನ ಅನುಭವಿಸ್ಬೇಕು. ಏನಿದೆಯೋ ಹೇಗಿದೆಯೋ ಅದನ್ನ ಒಪ್ಕೊಳ್ಬೇಕು. ನಮ್ ಪ್ರಾರಬ್ಧ ಕರ್ಮ ಅಂತ ಇರ್ತೇವೆ, ಆದ್ರೂ ಕೂಡ ಅದನ್ನ ಹಳಿತಾ ಇರ್ತೇವೆ, ಅದನ್ನ ದೂರ್ತಾ ಇರ್ತೇವೆ. ಅದು ನಮ್ಮ ಹಿಂದಿನ ಕರ್ಮಗಳ ಫಲವೇ, ಮತ್ತಿನ್ನೇನು ಅಲ್ಲ. ಅದನ್ನ ನಾವು ಸಂತೋಷವಾಗಿ ಪ್ರಸನ್ನ ಚಿತ್ತರಾಗಿ ಅನುಭವಿಸ್ತಕ್ಕಂತಹ ಮನಸ್ಥಿತಿ ನಮಗಿದೆಯಾ? ಅದಕ್ಕೆ ಹೇಳ್ತಾರೆ, ಅಕ್ಸೆಪ್ಟ್ ಎವ್ರಿಥಿಂಗ್, ಎಕ್ಸ್ಪೆಕ್ಟ್ ನಥಿಂಗ್. ಪ್ರತಿಯೊಂದನ್ನು ನೀನು ಒಪ್ಕೋ, ಆದ್ರೆ ಯಾವುದನ್ನು ನೀನು ನಿರೀಕ್ಷೆ ಮಾಡ್ಬೇಡ. ನಾವೇನ್ ಮಾಡ್ತೀವಿ, ಅದು ಹೀಗಿದ್ದಿದ್ರೆ ಚೆನ್ನಾಗಿತ್ತು, ಅಥವಾ ಅದು ಹಾಗಿದ್ದಿದ್ರೆ ಚೆನ್ನಾಗಿತ್ತು, ಅದು ಹೀಗಿರ್ಬೇಕಾಗಿತ್ತು, ಹಾಗಿರ್ಬೇಕಾಗಿತ್ತು, ನಾನು ಇನ್ನ ಉತ್ತಮ ಕುಟುಂಬದಲ್ಲಿ ಹುಟ್ಟಬೇಕಾಗಿತ್ತು, ಅಥವಾ ನನಗಿಂತ ಒಳ್ಳೆ ಸ್ನೇಹಿತರು ಸಿಗ್ಬೇಕಾಗಿತ್ತು, ಹೀಗೆ ನನಗಿನ್ನೂ ಒಂದು ಒಳ್ಳೆಯ ಕೆಲಸ ಇರ್ಬೇಕಾಗಿತ್ತು, ನಾನು ಇನ್ನೂ ಹೆಚ್ಚು ದುಡಿಯೋ ಹಾಗಿರ್ಬೇಕಾಗಿತ್ತು. ಯಾವಾಗ್ಲೂ ರೇ ಪ್ರಪಂಚದಲ್ಲೇ ನಾವಿರ್ತೀವಿ. ವಸ್ತು ಸ್ಥಿತಿಯನ್ನ ಗಮನಿಸ್ಕೊಳ್ತಾ ಆ ಕ್ಷಣದಲ್ಲಿ ಇರ್ತಕ್ಕಂತಹ ಪರಿಸ್ಥಿತಿಯನ್ನ ಸರಿಯಾಗಿ ಅವಲೋಕನೆ ಮಾಡ್ತಾ ಅದನ್ನ ಗ್ರಹಿಸ್ತಾ ನಮ್ಮ ಆತ್ಮ ವಿಕಾಸಕ್ಕೆ ಅದನ್ನ ಬಳಸ್ಕೊಳ್ತಕ್ಕಂತ ಸಾಮರ್ಥ್ಯವನ್ನ ನಾವು ಪಡ್ಕೊಂಡಿದ್ದೇವಾ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಇನ್ನೊಂದ್ ಕಡೆ ಅನಿ ಬೆಸೆಂಟ್ ಹೇಳ್ತಾರೆ, ಇಫ್ ಯು ಕೆನಾಟ್ ಚೇಂಜ್ ಯುವರ್ ಫೇಟ್, ಚೇಂಜ್ ಯುವರ್ ಸೆಲ್ಫ್. ನಾವು ತಿಳ್ಕೊಂಡಿದ್ವಿ ದೃಢ ಕರ್ಮ, ಅದೃಢ ಕರ್ಮ, ದೃಢ ಕರ್ಮ. ಪ್ರಾರಬ್ಧ ಕರ್ಮದಲ್ಲಿ ಎಷ್ಟು ವಿಧ ಇದೆ ಅಲ್ವಾ? ಅದು ದೃಢ ಕರ್ಮ ಆಗಿದ್ರೆ ಬದಲಾಯಿಸೋದಕ್ಕಾಗಲ್ಲ ಅಂತಂದ್ರೆ, ಕರ್ಮವನ್ನ ನಾವು ಅನುಭವಿಸಿ ಸವಸಲೇಬೇಕು ಅಂತಿದ್ರೆ ನೀನು ಕರ್ಮವನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲಪ್ಪ, ಆ ಪರಿಸ್ಥಿತಿಯನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀನು ಬದಲಾಗ್ಬೋದು, ನಾನು ಬದಲಾಗ್ಬೋದು ಅಲ್ವಾ? ನಾನ್ ಬದಲಾಗ್ಬೋದು ಅಂದ್ರೆ ಆ ಪರಿಸ್ಥಿತಿಯನ್ನ ನೋಡ್ತಕ್ಕಂತ ದೃಷ್ಟಿಕೋನ ಬದಲಾಗ್ಬೋದು, ಅದನ್ನ ಸ್ವೀಕರಿಸ್ತಕ್ಕಂತಹ ಮನೋಭಾವ ಬದಲಾಗ್ಬೋದು. ಆವಾಗ ನಾನು ಬಹಳ ಸಂತೋಷವಾಗಿ ನನ್ನ ಕರ್ಮ ಫಲವನ್ನ ಅನುಭವಿಸ್ತೀನಿ. ಜೊತೆಗೆ ಮುಂದೆ ಕರ್ಮವನ್ನ ಹೆಚ್ಚು ಮಾಡ್ಕೊಳ್ಳೋದಿಲ್ಲ, ಹೊಸದಾಗಿ ಕರ್ಮವನ್ನ ಕಟ್ಕೊಳ್ಳೋದಿಲ್ಲ. ಆ ರೀತಿಯ ಜೀವನವನ್ನ ನಾವು ಮಾಡ್ಬೇಕು. ಇನ್ನೊಂದು ಬಹಳ ಚೆನ್ನಾಗಿರ್ತಕ್ಕಂತಹ ಒಂದು ಅಂಶ ಏನಪ್ಪಾ ಅಂದ್ರೆ, ಬದಲಾವಣೆ ಅಂತಕ್ಕಂಥದ್ದು ಜಗದ ನಿಯಮ. ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಪ್ರತಿಯೊಂದು ಹುಟ್ಟಿದ್ದು ಸಾಯ್ಲೇಬೇಕು, ಸೃಷ್ಟಿಯಾದದ್ದು ಲಯವಾಗ್ಲೇಬೇಕು. ಅದು ಉನ್ನತ ಸ್ತರದಲ್ಲಿ ಇರ್ಲಿ, ಎಲ್ಲವೂ ಕೂಡ ಬದಲಾಗ್ತಾನೆ ಇರ್ತಕ್ಕಂಥದ್ದು.
ನಮ್ಮ ದಿನನಿತ್ಯದ ಜೀವನದಲ್ಲಿ ಎದುರಾಗ್ತಕ್ಕಂತಹ ಕಷ್ಟ ಆಗ್ಲಿ, ನೋವಾಗ್ಲಿ, ಅದು ಯಾವಾಗ್ಲೂ ಶಾಶ್ವತವಾಗಿ ನಮ್ಗಿರುತ್ತಾ? ಖಂಡಿತ ಇಲ್ಲ. ಸ್ವಲ್ಪ ಕಾಲ ಇರ್ತಕ್ಕಂಥದ್ದು, ನಂತರ ಅದು ಹೋಗುತ್ತೆ. ಅದಕ್ಕೆ ಯಾಕೆ ಅಷ್ಟೊಂದು ನಾವು ಪ್ರಾಮುಖ್ಯತೆಯನ್ನ ಕೊಡ್ಬೇಕು? ಒಂದು ಮಂತ್ರ ಹೇಳ್ತಾರೆ, ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಮಂತ್ರ. ಏನಪ್ಪಾ? ದಿಸ್ ಟೂ ಶಲ್ ಪಾಸ್. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೂಡ ನಾವು ಖಿನ್ನರಾಗಬೇಕಾಗಿಲ್ಲ, ನಾವು ಪರಿಸ್ಥಿತಿಯನ್ನ ದೂರಬೇಕಾಗಿಲ್ಲ, ನಾವು ಬೇಸರ ಪಟ್ಕೊಳ್ಬೇಕಾಗಿಲ್ಲ, ಅಥವಾ ನಾವು ಕೋಪ ಮಾಡ್ಕೊಳ್ಬೇಕಾಗಿಲ್ಲ. ಯಾಕೆಂದ್ರೆ ಪ್ರತಿಯೊಂದು ಕೂಡ ನಮಗೆ ಬರ್ತಕ್ಕಂತಹ ರೋಗ ರುಜಿನ ಇರ್ಬೋದು, ಕಷ್ಟ ಪರಿಸ್ಥಿತಿ ಇರ್ಬೋದು, ಬಡತನ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲವೂ ಕೂಡ ಮುಗಿದು ಹೋಗುತ್ತೆ ಅಥವಾ ಕಳೆದು ಹೋಗುತ್ತೆ. ಅದು ಯಾವಾಗ್ಲೂ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಇರೋದಿಲ್ಲ. ದಿಸ್ ಟೂ ಶಲ್ ಪಾಸ್ ಅಂದ್ರೆ ಇದೂ ಕೂಡ ಕಳೆದು ಹೋಗುತ್ತೆ ಅಂತಕ್ಕಂತಹ ದೃಷ್ಟಿಕೋನವನ್ನ, ಯಾವುದೇ ಒಂದು ಪರಿಸ್ಥಿತಿಯನ್ನ ಧೈರ್ಯವಾಗಿ ಎದುರಿಸ್ತಕ್ಕಂತಹ, ಆ ಪರಿಸ್ಥಿತಿಯಿಂದ ನಾವು ಕಲಿಬೇಕಾದಂತಹ ಪಾಠವನ್ನ ಕಲಿತಕ್ಕಂತಹ ಮನೋಸ್ಥೈರ್ಯವನ್ನ, ಒಂದು ಮನಸ್ಥಿತಿಯನ್ನ ನಾವು ಗಳಿಸ್ಕೊಳ್ಳೋದು ಇದೆಯಲ್ಲ, ಅದು ಒಂದು ಬಹಳ ಉನ್ನತವಾದಂತಹ ಕಲೆ. ನಮ್ಮ ಜೀವನದಲ್ಲಿ ಎಷ್ಟು ಸಾರಿ ಕಷ್ಟ ಪರಿಸ್ಥಿತಿಗಳು ಬರುತ್ತೆ. ಕೆಲವು ಸಾರಿ ಹೇಗಪ್ಪ ಅಂದ್ರೆ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಮ್ಯಾಕ್ಸಿಮಮ್ ಇದು ಬಹಳ ಉತ್ತುಂಗ ಸ್ಥಿತಿಗೆ ಹೋಗ್ತಾ ಇದೆ, ನನಗೆ ಒದಗಿರ್ತಕ್ಕಂತಹ ಕಷ್ಟ ಅಷ್ಟು ಬರ್ಬರ ನರಕ ಅಥವಾ ಅಂತಹ ಒಂದು ಕಷ್ಟ ಪರಿಸ್ಥಿತಿ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಅವಾಗ ನಾವೇನ್ ಹೇಳ್ತೀವಿ? ದೇವರನ್ನು ಹೊಳಿತೀವಿ, ದೇವರಿಗೆ ಕಣ್ಣೇ ಇಲ್ಲ, ಆತ ನಾವು ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ಇಂತಹ ಕಷ್ಟ ಪರಿಸ್ಥಿತಿ ನಮಗೆ ಎದುರಾಗಿದೆ ಅಂತ. ಆದ್ರೆ ಅದಕ್ಕೆ ತಿಳಿದವರು ಹೇಳ್ತಕ್ಕಂಥದ್ದು, ಆ ಒಂದು ಪರಿಸ್ಥಿತಿ ನಮಗೆ ಪರೀಕ್ಷಾ ಸಮಯ. ನಮ್ಮಲ್ಲಿ ಎಷ್ಟು ತಾಳ್ಮೆ ಇದೆ, ನಾವು ಎಷ್ಟು ತಾಳ್ಮೆಯನ್ನ ಅಭ್ಯಾಸ ಮಾಡಿದ್ದೀವಿ, ಎಷ್ಟು ದೃಢ ಚಿತ್ತದಿಂದ ನಾವು ಆ ಒಂದು ಪರಿಸ್ಥಿತಿಯನ್ನ ಎದುರಿಸ್ತಕ್ಕಂತಹ ಸಾಮರ್ಥ್ಯವನ್ನ ಗಳಿಸ್ಕೊಂಡಿಲ್ಲ ಅಂದ್ರೆ ಅದನ್ನ ಗಳಿಸ್ಕೋಬೇಕಾಗಿದೆ. ಅದಕ್ಕೋಸ್ಕರ ಆ ಪರಿಸ್ಥಿತಿ ನನಗೆ ಎದುರಾಗಿದೆ ಅಂತಕ್ಕಂಥ ಒಂದು ಭಾವನೆ ಅಥವಾ ಆ ಒಂದು ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದಕ್ಕೆ ಹೇಳ್ತಾರೆ, ತಾಳ್ಮೆಯನ್ನ ಅಭ್ಯಾಸ ಮಾಡ್ಬೇಕು, ನಾವು ನೋಡ್ತಕ್ಕಂತಹ ದೃಷ್ಟಿಕೋನ ಬದಲಾಗ್ಬೇಕು, ನಮ್ಮ ವರ್ತನೆ ಬದಲಾಗ್ಬೇಕು. ದಾಸರು ಹೇಳ್ತಾರೆ ನೋಡಿ, ನಿಂದಕರು ಇರಬೇಕು. ಒಬ್ರು ಯಾರಾದ್ರೂ ಒಂದು ದಿನ ಒಂದು ಕೆಟ್ಟ ಮಾತು ನಮ್ಮ ಬಗ್ಗೆ ಹೇಳಿದ್ರು ಅಂದ್ರೆ ನಮಗೆ ಎಷ್ಟು ಕೋಪ ಬರುತ್ತೆ. ಕೋಪ ತೋರಿಸ್ಕೊಳ್ಳಿಲ್ಲ ಅಂದ್ರೂ ಮನಸ್ಸಲ್ಲಿ ಎಷ್ಟು ಬೇಸರ ಆಗತ್ತೆ. ನಾವು ಏನ್ ಮಾಡ್ತಾ ಇದ್ರು ಅದಕ್ಕೆ ಯಾರು ವಿರುದ್ಧವಾಗಿ ಮಾತಾಡಂಗಿಲ್ಲ. ಒಂದ್ ಚೂರು ವಿರುದ್ಧವಾಗಿ ಮಾತಾಡಿದ್ರು ಕೂಡ ನಮಗೆ ಅದನ್ನ ಸಹಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗತ್ತೆ. ಆ ರೀತಿಯ ಧೋರಣೆ ಇದ್ರೆ ಆಧ್ಯಾತ್ಮ ಮಾರ್ಗದಲ್ಲಿ ಮುಂದೆ ಹೋಗಕ್ ಸಾಧ್ಯ ಇಲ್ಲ. ನಾವು ಕಲಾತ್ಮಕವಾದಂತಹ ಬದುಕನ್ನ ರೂಢಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ದಾಸರು ಹೇಳ್ತಾರಲ್ಲ ಅವರ ಪದಗಳಲ್ಲಿ, ವಿಷವಿಕ್ಕಿದವನಿಗೆ ಷಡ್ರಸವನ್ನುಣಿಸಬೇಕು. ಅಂದ್ರೆ ನಮ್ಗೆ ಎಷ್ಟೇ ತೊಂದರೆ ಮಾಡಿದವನ್ಗೂ ಕೂಡ ನಾವು ಒಳ್ಳೇದನ್ನೇ ಬಯಸ್ತಕ್ಕಂತಹ ಒಂದು ಮನಸ್ಥಿತಿಯನ್ನ ನಾವು ಗಳಿಸ್ಕೊಳ್ಬೇಕು. ಎಷ್ಟು ಕಷ್ಟ ಇದೆ ಅದು, ಹೇಳ್ದಷ್ಟು ಸುಲಭ ಅಲ್ಲ. ಬಾಯಿನಲ್ಲಿ ಒಂದ್ಸಾರಿ ನಾವು ಏನು ಮಾತಾಡದೆ ಒಳ್ಳೇದ್ ಮಾತಾಡ್ತಾ ಇದ್ರು ಕೂಡ ಮನಸ್ಸು ಎಷ್ಟು ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುತ್ತೆ, ಅದನ್ನ ನಾವು ಗಮನಿಸ್ಕೊಳ್ಬೇಕು. ಕಾಯ ವಾಚ ಮನಸ ಒಂದಾಗಿ ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದೇ ಒಂದು ದೊಡ್ಡ ಕಲೆ. ಕಾಯ ವಾಚ ಮನಸ ಒಂದಾಗಿ ಕೆಲಸ ಮಾಡೋದಿದೆಯಲ್ಲ, ಅದೇ ನಿಜವಾಗ್ಲೂ ಯೋಗ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು. ದ್ರೋಹ ಮಾಡಿದವನ ಹೆಸರ ಮಗನಿಗಿಡ್ಬೇಕು ಅಂತ ಹೇಳ್ತಾರೆ. ಹಾಗೆ ಅಂತಹ ಪ್ರೇಮವನ್ನ ನಮ್ಮ ಹೃದಯದಲ್ಲಿ ನಾವು ತುಂಬಿಸ್ಕೊಳ್ಬೇಕು. ನಿಸ್ವಾರ್ಥವಾದಂತಹ ವೈಶಾಲ್ಯತೆಯುಳ್ತಕ್ಕಂತಹ ನಮ್ಮ ಹೃದಯ ಅದಾಗಬೇಕು. ನಮ್ಮ ಅಂತಃಕರಣ, ನಮ್ಮ ಹೃದಯ ಅಂತಹ ನಿಸ್ವಾರ್ಥ ಪ್ರೇಮದಿಂದ ತುಂಬಿರಬೇಕು. ಮತ್ತೆ ಪ್ರತಿಯೊಂದು ಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಒಂದು ಹೊಸ ಪಾಠವನ್ನ ಕಲಿತಕ್ಕಂತಹ ಒಂದು ದೃಷ್ಟಿಕೋನ ನಮ್ಮದಾಗ್ಬೇಕು ಪ್ರತಿಯೊಂದು. ಯಾಕೆಂದ್ರೆ ಈ ಒಂದು ಪರಿಸ್ಥಿತಿ ಕಳೆದು ಹೋಯ್ತು, ಇದ್ರಲ್ಲಿ ಏನೋ ಒಂದು ಪಾಠ ಕಲ್ದೆ ಮುಗ್ದೋಯ್ತು, ಅಥವಾ ನಾನು ಎಷ್ಟೊಂದು ಕಲ್ತ್ಕೊಂಡ್ ಬಿಟ್ಟಿದ್ದೀನಿ, ಮತ್ಯಾವುದು ಪರಿಸ್ಥಿತಿ ಅಲ್ಲ. ಪ್ರತಿಯೊಂದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೂಡ ನಮಗೆ ಕಲಿತಕ್ಕಂಥದ್ದು ತುಂಬಾ ಇರುತ್ತೆ. ಆದ್ರೆ ನಾವು ಅದನ್ನ ಗಮನಿಸಿ ನೋಡ್ಬೇಕಷ್ಟೆ. ಗಮನಿಸಿ ನೋಡ್ತಕ್ಕಂತಹ ಒಂದು ದೃಷ್ಟಿ ನಮಗೆ ಬರ್ಬೇಕು. ಎಲ್ಲ ಜೀವನದ ಸಮಸ್ಯೆಗಳನ್ನು ಅಷ್ಟೇ ನಾವು ಧನಾತ್ಮಕ ದೃಷ್ಟಿಯಿಂದ ನೋಡ್ಬೇಕು, ಋಣಾತ್ಮಕ ದೃಷ್ಟಿಯಿಂದ ಅಲ್ಲ. ಬಹಳ ಚೆನ್ನಾಗಿ ಹೇಳ್ತಾರೆ ಒಂದು ವಾಕ್ಯವನ್ನ, ಲುಕ್ ಅಟ್ ದ ಬ್ಯೂಟಿಫುಲ್ ರೈನ್ಬೋ ನಾಟ್ ದ ರೈನ್ ಓನ್ಲಿ ಅಂತ ಹೇಳ್ತಾರೆ.
ಅಂದ್ರೆ ಮಳೆ ಬರ್ತಾ ಇರುವಾಗ್ಲೂ ಸಹ ಆ ಒಂದು ಏನು ನಮಗೆ ವಿರುದ್ಧವಾದಂತಹ ಪರಿಸ್ಥಿತಿ ಇದ್ರೂ ಕೂಡ ನಮಗೆ ಎಷ್ಟೋ ಅನಾನುಕೂಲ, ಈ ಮಳೆ ಬರ್ತಾ ಇರುವಾಗ ಎಷ್ಟೋ ಕೆಲಸ ಕಾರ್ಯಗಳನ್ನ ಮಾಡಕ್ಕಾಗಲ್ಲ ಅನ್ನುವ ಅಂತ ರೀತಿಯಲ್ಲಿ ಅದು ಕಷ್ಟ ಪರಿಸ್ಥಿತಿ ಅನ್ನೋವಾಗ್ಲೂ ಕೂಡ ಅಲ್ಲಿ ಒಂದು ಕಾಮನ ಬಿಲ್ ಕಾಣ್ತಾ ಇರುತ್ತೆ. ಅಂದ್ರೆ ಆ ಸಂತೋಷದ ಆ ಬೆಳಕಿನ ಒಂದು ಕಡೆ ನಮ್ಮ ಗಮನ ಹರಿತಕ್ಕಂಥದ್ದು ಬಹಳ ಮುಖ್ಯ. ಎಂತಹ ಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಆ ಒಂದು ಸಂತೋಷದ ಬೆಳಕು, ಆ ಒಂದು ಮಿಣುಕು ಯಾವಾಗ್ಲೂ ಒಂದ್ಸಾರಿ ನಮ್ಗೆ ಗೋಚರ ಆಗೇ ಆಗತ್ತೆ. ಅದಕ್ಕೆ ಯಾವ ಪರಿಸ್ಥಿತಿಯನ್ನು ಕೂಡ ನಾವು ದೂರಬಾರ್ದು, ಅದನ್ನ ಪಾಸಿಟಿವ್ ಆಗೇ ನೋಡ್ಬೇಕು ಅಂತಕ್ಕಂಥದ್ದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ನಾವು ಭವಿಷ್ಯತ್ತನ್ನ ಕುರಿತು ಚಿಂತಿಸ್ತಾ ಇರ್ತೀವಿ. ಭೂತ ಈ ರೀತಿ ಕೆಲಸ ಮಾಡ್ತಾ ಇರತ್ತೆ. ಭೂತ ಕಾಲದ ನೆನಪುಗಳು ನಮ್ಮನ್ನ ಪೂರ್ವಾಗ್ರಹ ಪೀಡಿತ ಮನಸ್ಸನ್ನ ಕೊಟ್ಟು ನಮ್ಮ ಪರಿಸ್ಥಿತಿಯನ್ನ ಅಂದ್ರೆ ವರ್ತಮಾನವನ್ನ ನಾವು ಗಮನಿಸದಲೇ ಇರುವ ಹಾಗೆ ಮಾಡಿದ್ರೆ ಭವಿಷ್ಯತ್ತನ್ನ ಕುರಿತು ಚಿಂತಿಸ್ತಕ್ಕಂಥದ್ದು ನಮ್ಗೆ ಏನ್ ಮಾಡುತ್ತೆ? ಅನಾವಶ್ಯಕವಾದಂತಹ ದುಃಖ, ಆತಂಕ, ಯಾವಾಗ್ಲೂ ದುಃಖ, ಆತಂಕ, ಮುಂದೇನಾಗುತ್ತೋ, ಮುಂದೆ ಹೇಗಿರುತ್ತೋ, ಹೇಗೋ ಇರುತ್ತೆ. ನಮ್ಮ ಹಿರಿಯರು ಹೇಳ್ತಾ ಇದ್ರಲ್ಲ, ಹುಟ್ಟಿಸಿದ್ದೇವರು ಹುಲ್ ಮೇಸಲ್ವಾ. ಆ ಒಂದು ಗಾದೆ ಮಾತುಗಳು ಎಷ್ಟು ಅರ್ಥಪೂರ್ಣವಾಗಿರ್ತಾ ಇದ್ವು. ಅವುಗಳ ಅರ್ಥವನ್ನ ನಿಜವಾಗ್ಲೂ ಒಳಹೊಕ್ಕು ನೋಡ್ಬೇಕು. ಅದರ ಅರ್ಥವನ್ನ ನಾವು ಅದನ್ನ ನಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಬೇಕು. ಅದು ಬಹಳ ಮುಖ್ಯ ಆಗತ್ತೆ. ಆ ರೀತಿ ಎಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋಗ್ಬೋದು. ನಾವು ಜೀವನದಲ್ಲಿ ಎಷ್ಟೇ ಕಷ್ಟ ಪರಿಸ್ಥಿತಿ ಬಂದ್ರೂ ಕೂಡ ಧೈರ್ಯಗೆಡಬಾರ್ದು, ಪಲಾಯನ ಮಾಡಬಾರ್ದು. ನಾವೇನ್ ಮಾಡ್ತೀವಿ? ಕಷ್ಟ ಪರಿಸ್ಥಿತಿ ಬಂದ್ರೆ ಅದರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತೀವಿ, ಅಥವಾ ಅದರಿಂದ ದೂರ ಹೋಗೋ ಪ್ರಯತ್ನ ಪಡ್ತೀವಿ. ದೂರ ಹೋಗೋದಲ್ಲ, ಅದ್ರ ಜೊತೆಗೆ ಇದ್ದು ಅದನ್ನ ಅನುಭವಿಸ್ತಾ ಅದರಿಂದ ಪಾಠ ಕಲಿತಾ ನಾವು ಮುಂದುವರಿಯೋದಿದೆಯಲ್ಲ, ಬಹಳ ಮುಖ್ಯ. ಅದರಲ್ಲೂ ಕೂಡ ಏನು ಆಧ್ಯಾತ್ಮದ ಗಾಳಿಗಂಧ ಇಲ್ದಲೇ ಇರ್ತಕ್ಕಂತಹ ಈಗಿನ ಸಮಾಜದಲ್ಲಿ ಅಂತಹ ಚಿಕ್ಕ ವಯಸ್ಸಿನಲ್ಲೇ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಕ್ಕಂತಹ ಜನ ಎಷ್ಟು ಜನ ಇದ್ದಾರೆ. ಪಲಾಯನದಲ್ಲಿ ಅದು ಕೂಡ ಒಂದು ಆತ್ಮಹತ್ಯೆ. ದಲೈ ಲಾಮಾ ಅವರು ಒಂದ್ ಕಡೆ ಹೇಳ್ತಾರೆ, ಯಾರ ಜೀವನದಲ್ಲಿ ಹೆಚ್ಚು ಕಷ್ಟ ನಷ್ಟಗಳನ್ನ ಅನುಭವಿಸಿರ್ತಾರೋ ಅವರು ಸಮಸ್ಯೆಗಳನ್ನ ಬಹಳ ದೃಢ ಚಿತ್ತದಿಂದ ಎದುರಿಸ್ತಾರೆ. ಅಂದ್ರೆ ಸೋಲು ಗೆಲುವು ಎರಡೂ ಇರ್ಬೇಕು ಜೀವನದಲ್ಲಿ. ಯಾವಾಗ್ಲೂ ಗೆಲುವೇ ಇರೋದಕ್ಕೆ ಸಾಧ್ಯ ಇಲ್ಲ. ಸೋಲಿದ್ರೇನೆ ನಮಗೆ ಗೆಲುವು ಕೂಡ ನಮ್ಗೆ ಚೆನ್ನಾಗಿ ನಾವು ಸಂತೋಷವಾಗಿ ಅನುಭವಿಸೋದಕ್ಕೆ ಸಾಧ್ಯ. ದೃಢ ಚಿತ್ತದಿಂದ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೂ ಸಾಧ್ಯ. ಎಷ್ಟು ಪಾಠವನ್ನ ಕಲಿತೇವೆ. ಗೆದ್ದಾಗ ಕಲಿಯೋದಿಲ್ಲ ನಾವು ಪಾಠ, ಸೋತಾಗ್ಲೇ ಪಾಠ ಕಲಿಯೋದು. ಅದೇ ಬಹಳ ಮುಖ್ಯ. ಸಮಸ್ಯೆಗಳಿಗೆ ಪರಿಹಾರನ ನಮ್ಮೊಳಗಡೆನೆ ಕಂಡುಕೋಬೇಕು. ಅದಕ್ಕೆ ಹೇಳ್ತಾರೆ ಲುಕ್ ವಿದಿನ್ ಅಂತ. ನಾವು ಹೊರಗಡೆ ಪ್ರಪಂಚದಲ್ಲಿ ನೋಡ್ತೀವಿ, ಬೇರೆ ವ್ಯಕ್ತಿಗಳ ಕಡೆ ನಮ್ಮ ಗಮನ ಹರಿಯುತ್ತೆ. ನಮಗೇನೋ ಕಷ್ಟ ಪರಿಸ್ಥಿತಿ ಬಂತು ಅಂದ್ರೆ, ಸಮಸ್ಯೆ ಬಂತು ಅಂದ್ರೆ ಅದಕ್ಕೆ ಇವ್ರ ಕಾರಣ ಅಥವಾ ಇಂಥ ಪರಿಸ್ಥಿತಿ ಕಾರಣ ಅಂತ ಹೇಳ್ತೀವಿ. ನಿಜವಾಗ್ಲೂ ಅಲ್ಲ. ನಮ್ಮ ಒಳಗಡೆ ನೋಡ್ಕೊಂಡ್ರೆ ನಾವೇ ಆ ಪರಿಸ್ಥಿತಿಯಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅಥವಾ ನಮ್ಮಲ್ಲಿರ್ತಕ್ಕಂತಹ ಲೋಪದೋಷಗಳಿಂದ ನಮಗೆ ಆ ಪರಿಸ್ಥಿತಿ ಬಂದು ಒದಗಿದೆ. ನಮ್ಮಲ್ಲಿರೋ ಲೋಪದೋಷಗಳನ್ನ ಸರಿಪಡಿಸ್ಕೊಂಡ್ರೆ ಆ ಪರಿಸ್ಥಿತಿಗಳು ನಿಜವಾಗ್ಲೂ ಬರೋದಿಲ್ಲ. ಅಥವಾ ನಮ್ಮಲ್ಲಿರ್ತಕ್ಕಂತಹ ಲೋಪದೋಷಗಳನ್ನ ಸರಿ ಮಾಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಆ ಪರಿಸ್ಥಿತಿಗಳು ನಮಗೆ ಬಂದು ಒದಗಿರುತ್ತೆ ಅನ್ನುವಂತಹ ಧನಾತ್ಮಕ ದೃಷ್ಟಿಕೋನ ನಮ್ಮದಾಗ್ಬೇಕು. ಮಾರ್ಗಜ್ಯೋತಿಯಲ್ಲಿ ಅದಕ್ಕೆ ಹೇಳ್ತಾರೆ, ನಿನಗೆ ಶತ್ರುಗಳೂ ಇಲ್ಲ, ಮಿತ್ರರೂ ಇಲ್ಲ, ಎಲ್ಲರೂ ಕೂಡ ನಿನ್ನ ಗುರುಗಳೇ. ಆಲ್ ಆರ್ ಯುವರ್ ಟೀಚರ್ಸ್. ಅದು ಯಾವುದೇ ಒಂದು ಪರಿಸ್ಥಿತಿ ಇರ್ಬೋದು, ಅಥವಾ ಯಾವ್ಯಾವ ಒಬ್ಬ ವ್ಯಕ್ತಿಯೂ ಇರ್ಬೋದು. ಯಾರು ಕೂಡ ಶತ್ರುವೂ ಅಲ್ಲ, ಮಿತ್ರರು ಅಲ್ಲ, ಎಲ್ಲರೂ ಕೂಡ ನಿನ್ನ ಗುರುಗಳು ಅಂತಕ್ಕಂತಹ ದೃಷ್ಟಿಯಲ್ಲಿ ನೀನು ನೋಡ್ಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಮತ್ತೊಂದು ಕಡೆ ಹೇಳಿರ್ತಕ್ಕಂಥದ್ದು, ನೀನು ನಿನ್ನ ಸ್ವರೂಪದಲ್ಲಿ ನೆಲೆ ನಿಂತಾಗ ಮಾತ್ರ ತೃಪ್ತನಾಗುವೆ. ಅಂದ್ರೆ ಆತ್ಮ ಸ್ವರೂಪ, ಆತ್ಮ ಭಾವದಲ್ಲಿ ನಾವು ಇರಬೇಕು, ದೇಹ ಭಾವದಲ್ಲ. ನಾವು ದೇಹಾತ್ಮ ಭಾವದಲ್ಲೇ ಇದ್ದೇವೆ, ದೇಹಾತ್ಮ ಭಾವನೆಯಲ್ಲೇ ಜೀವನವನ್ನ ಸಾಗಿಸ್ತಾ ಇದ್ದೇವೆ. ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ. ಈ ದೇಹಾತ್ಮ ಭಾವವನ್ನ ಬಿಡುವಂತಹ ಕಲೆಯನ್ನ ನಾವು ಕಲ್ತ್ಕೊಳ್ಬೇಕು. ಅಲ್ಲಿಯವರೆಗೂ ಕೂಡ ನಮ್ಗೆ ಬಿಡುಗಡೆ ಅಂತಕ್ಕಂಥದ್ದು ಸಾಧ್ಯನೇ ಇಲ್ಲ ಅಂತ ಬುದ್ಧರು ಹೇಳುವ ಹಾಗೆ, ಬುದ್ಧಿವಂತರ ಲಕ್ಷಣ ಏನಪ್ಪಾ ಅಂದ್ರೆ ಈ ಕಲಾತ್ಮಕ ಬದುಕಿಗೆ 3 ಅಂಶಗಳನ್ನ ಹೇಳ್ತಾರೆ. ಅದೇನಪ್ಪಾ ಅಂದ್ರೆ ಅಪರಿಮಿತವಾಗಿ ಪ್ರೇಮಿಸುವುದು. ಪ್ರೀತಿಸೋದಕ್ಕೂ ಪ್ರೇಮಿಸೋದಕ್ಕೂ ವ್ಯತ್ಯಾಸ ಇದೆ. ಪ್ರೀತಿ ಕೆಳಮುಖವಾಗಿರ್ತಕ್ಕಂಥದ್ದು, ಲೌಕಿಕಕ್ಕೆ ಸಂಬಂಧಪಟ್ಟಂಥದ್ದು, ಬಂಧಿಸುವಂಥದ್ದು ಈ ಪ್ರಪಂಚಕ್ಕೆ. ಪ್ರೇಮ ಊರ್ಧ್ವಮುಖವಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು. ಅಲ್ಲಿ ಸ್ವಾರ್ಥ ಇಲ್ಲ, ನಿಸ್ವಾರ್ಥವಾದಂತಹ ಪ್ರೇಮ, ಭೇದ ಭಾವ ಇಲ್ದಲೇ ಇರ್ತಕ್ಕಂತಹ
ಅಪರಿಮಿತವಾದ ಪ್ರೇಮ, ಅದನ್ನ ನಾವು ರೂಢಿಸ್ಕೋಬೇಕು. ಆತ ನನ್ನ ಶತ್ರು ಇರ್ಬೋದು, ಮಿತ್ರ ಇರ್ಬೋದು, ಅಥವಾ ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ, ಯಾರೇ ಇರ್ಬೋದು, ಎಲ್ಲರ ಬಗ್ಗೆಯೂ ಕೂಡ ಅಂತಹ ಪರಿಶುದ್ಧವಾದಂತಹ, ನಿರ್ಮಲವಾದಂತಹ, ನಿಸ್ವಾರ್ಥವಾದಂತಹ ಪ್ರೇಮ ಭಾವವನ್ನ ನಾವು ಹೊರಸೂಸೋದಕ್ಕೆ ಸಾಮರ್ಥ್ಯವನ್ನ ಪಡ್ಕೊಂಡಿದ್ದೇ ಆದ್ರೆ, ಹೊರಸೂಸೋದಕ್ಕೆ ಸಾಧ್ಯ ಆಗಿದ್ದೇ ಆದ್ರೆ ನಿಜವಾಗ್ಲೂ ನಮ್ಮ ಬದುಕು ಅರ್ಥಪೂರ್ಣ ಬದುಕಾಗತ್ತೆ, ಪರಿಪೂರ್ಣ ಬದುಕಾಗತ್ತೆ. ಆ ಬದುಕು ನಮ್ಮನ್ನ ವಿಕಾಸದ ಹಾದಿಯಲ್ಲಿ ಮುಂದೆ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಅವರು ಹೇಳ್ತಾರೆ, ಅಪರಿಮಿತವಾಗಿ ಪ್ರೇಮಿಸು, ಪರಿಪೂರ್ಣವಾಗಿ ಬದುಕು. ಪರಿಪೂರ್ಣವಾಗಿ ಬದುಕು, ಅರ್ಥಪೂರ್ಣವಾಗಿ ಬದುಕು. ಮಾನವತೆಯನ್ನ ಮೈಗೂಡಿಸ್ಕೊಂಡು ನೀನು ಬದುಕು. ನಿನ್ನ ಹೃದಯದಲ್ಲಿ ಪ್ರೇಮವನ್ನ ತುಂಬಿಕೊಂಡು ಬದುಕು. ಮನಸ್ಸಿನಲ್ಲಿ ಬುದ್ಧಿಯನ್ನ ತುಂಬಿಕೊಂಡು ಕೆಲಸ ಮಾಡು. ಅದು ಬಹಳ ಮುಖ್ಯ. ಮತ್ತೊಂದು ಹೇಳೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಮೂರನೇ ಅಂಶ, ಆಳವಾಗಿ ಎಲ್ಲವನ್ನೂ ತೊರೆಯುವುದು. ಎಲ್ಲವನ್ನೂ ತೊರೆಯುವುದು. ಎಲ್ಲವನ್ನೂ ನಾವು ಅನುಭವಿಸ್ತಾ ಇದ್ದೇವೆ, ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ, ಆದ್ರೆ ಆಂತರ್ಯದಲ್ಲಿ ಎಲ್ಲದ್ರಿಂದಲೂ ಕೂಡ ಡಿಟ್ಯಾಚ್ಮೆಂಟ್. ಯಾವುದಕ್ಕೂ ಕೂಡ ನಾವು ನಮ್ಮನ್ನ ಬಂಧಿಸ್ಕೊಳ್ಬಾರ್ದು. ಕರ್ತವ್ಯಕ್ಕಾಗಿ ಕರ್ತವ್ಯ, ಕರ್ತವ್ಯಕ್ಕಾಗಿ ಕೆಲಸ, ಕೆಲಸಕ್ಕಾಗಿ ಕೆಲಸ, ಆ ರೀತಿಯ ಕೆಲಸವನ್ನ, ಪ್ರತಿಫಲಾಪೇಕ್ಷೆ ಇಲ್ಲದಂತಹ ಕೆಲಸ, ನಿಸ್ವಾರ್ಥವಾದಂತಹ ಕೆಲಸ, ಪ್ರೇಮ ಭಾವನೆಯಿಂದ ತುಂಬಿರ್ತಕ್ಕಂತಹ ಕೆಲಸ, ಸೇವಾ ಭಾವನೆಯನ್ನ ಇಟ್ಕೊಂಡು ಮಾಡ್ತಕ್ಕಂತಹ ಕೆಲಸವನ್ನ ನಾವು ಮಾಡೋದಕ್ಕೆ ಸಾಧ್ಯ ಆಗಿದ್ದೇ ಆದ್ರೆ ನಿಜವಾಗ್ಲೂ ಆಗ ಮಾತ್ರ ನಮ್ಮ ಬದುಕು ಪರಿಪೂರ್ಣ ಬದುಕು, ಅರ್ಥಪೂರ್ಣ ಬದುಕು ಆಗೋದಕ್ಕೆ ಸಾಧ್ಯ. ಇದು ಯಾರೂ ಕೂಡ ಇನ್ನೊಬ್ಬರಿಂದ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ರು ಮಾಡ್ತಾರೆ ಅಂತ ನಾವು ಅದೇ ರೀತಿ ಮಾಡಿ ನಾವು ಯಶಸ್ವಿ ಆಗೋದಕ್ಕೂ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಪ್ರತಿಯೊಬ್ಬ ಜೀವಿಗೂ ಕೂಡ ತನ್ನದೇ ಆದಂತಹ ವೈಶಿಷ್ಟ್ಯತೆಗಳಿದೆ, ತನ್ನದೇ ಆದಂತಹ ಸಾಮರ್ಥ್ಯ ಇದೆ. ಈ ಮಾರ್ಗದರ್ಶನದ ಬೆಳಕಿನಲ್ಲಿ ನಮ್ಮ ಜೀವನವನ್ನ, ನಮ್ಮ ಬದುಕನ್ನ ಕಲಾತ್ಮಕವಾಗಿ ಮಾಡ್ಕೊಳ್ತಕ್ಕಂತಹ ಸಾಮರ್ಥ್ಯ ಪ್ರತಿಯೊಬ್ಬರಿಗೂ ಇದೆ. ಅದರ ಕಡೆ ಗಮನ ನಮ್ಗೆ ಹರಿಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ನಾವು ತಿಳ್ಕೊಂಡಿರ್ತಕ್ಕಂತಹ ಥಿಯಾಸಫಿ ಸಾಹಿತ್ಯದಲ್ಲಿ, ವಾಂಗ್ಮಯದಲ್ಲಿ ಹೇಳಿರ್ತಕ್ಕಂತಹ ಅನೇಕ ವಿಚಾರಗಳನ್ನ ನಮ್ಮ ಅನುಷ್ಠಾನದಲ್ಲಿ ತರೋದಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ನಾವೆಲ್ಲರೂ ಕೂಡ ಮುಂದುವರೆದು ಹೋಗೋದಕ್ಕೆ ಪ್ರಯತ್ನವನ್ನ ಸತತವಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ನನಗೆ ಈ ಒಂದು ಅವಕಾಶವನ್ನ ಒದಗಿಸಿಕೊಟ್ಟಂತಹ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ ಎಲ್ಲ ಪದಾಧಿಕಾರಿಗಳಿಗೂ, ಮುಖ್ಯವಾಗಿ ಈ ಒಂದು ಆನ್ಲೈನ್ ಕಾರ್ಯಕ್ರಮವನ್ನ ಬಹಳ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಹಿರಿಯ ಸೋದರರಾದಂತಹ ಮಹದೇವಪ್ಪನವರಿಗೂ ಮತ್ತು ಲಕ್ಷ್ಮೀಶ ಸರ್ಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಎಲ್ಲ ಶ್ರೋತೃ ವರ್ಗದವರಿಗೂ ಧನ್ಯವಾದ.